ಯೋಗೀಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಗಾನವಿ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ನಿಮ್ಮ ಬಗ್ಗೆ ಯೋಗೀಶ್ ಅವರೇ. ಸರ್, ನಾವು ಬೇಸಿಕಲಿ ಬೇಡ್ರಳ್ಳಿಯವರು. ಬೇಡ್ರಳ್ಳಿ KR ನಗರ ತಾಲೂಕು, ಹೆಬ್ಬಾಳು ಹೋಬಳಿ. ಅಲ್ಲಿ ನಮ್ಮದು ತೆಂಗಿನ ತೋಟ ಇದೆ. ನಾವು ಅಲ್ಲಿ ಕೋಳಿ ಸಾಗಾಣಿಕೆ, ಹಸು ಸಾಗಾಣಿಕೆ ಉಪಕಸುವಾಗಿ ಮಾಡ್ಕೊಂಬರ್ತಾ ಇದ್ದೀವಿ. ನಿಮ್ಮ ವಿದ್ಯಾಭ್ಯಾಸ? ನಾನು ಡಿಪ್ಲೊಮೊ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಮಾಡಿದ್ದೀನಿ. ಮಾಡಿ ನಾನು ಬೇರೆ ಉದ್ಯಮದಲ್ಲೂ ಇದ್ದೀನಿ. ಅದ್ರ ಜೊತೆಗೆ ನಮ್ಮ ತಾತ ಅವರು ಮಾಡಿದ್ದ ಇದನ್ನು ನಾವು ಮುಂದುವರ್ಸ್ಕೊಂಡು ಬರ್ತಾ ಇದ್ದೀವಿ. ಬೇರೆ ಉದ್ಯಮ ಅಂತಂದರೆ? ನಾನು ಟ್ರಾವೆಲ್ಸ್ ನಡೆಸ್ತಾ ಇದ್ದೀನಿ. ಸೊ ಅಲ್ಲಿ ನಾನು ಮೈಸೂರು ಡಿಸ್ಟ್ರಿಕ್ಟ್ ಟ್ರಾವೆಲ್ ಏಜೆಂಟ್ ಕೋಆಪರೇಟಿವ್ ಸೊಸೈಟಿ ಡೈರೆಕ್ಟ್ರು. ಅದ್ರ ಜೊತೆಗೆ ನಾನು ಈ ಇದನ್ನು ನಮ್ಮ ತಾತ ತೀರೋದ ಮೇಲೆ ನಾವು ಅದನ್ನು ಮುಂದುವರ್ಸ್ಕೊಂಡು ಬರ್ತಾಯಿದ್ದೀವಿ. ನಿಮ್ಮನ್ನು ನೀವು ಪರಿಚಯಿಸ್ಕೊಳ್ಳೋದು ಕೃಷಿಕ ಅಂತಲೋ ಅಥವಾ ಟ್ರಾವೆಲ್ ಮಾಲೀಕ ಅಂತಲೋ? ನಾನು ಎರಡೂ ಬಗೆಯಲ್ಲೂ ಗುರುತಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಯಾಕಂದರೆ ಒಬ್ಬರಿಗೆ ಅದೊಂದರಲ್ಲೇ ಜೀವನ ಇದಾಗಲ್ಲ, ಎರಡರಲ್ಲೂ ಇರಬೇಕು. ವ್ಯಾವಹಾರಿಕವಾಗಿಯೂ ಇರಬೇಕು ಮತ್ತು ರೈತಲ್ಲೂ ಇದ್ದಾಗ ಯಶಸ್ಸು ಕಾಣೋಕ್ಕೆ ದಾರಿಯಾಗುತ್ತೆ. ನಿಮ್ಮ ಬಗ್ಗೆ ಹೇಳಿ ಅಮ್ಮ ಗಾನವಿ. ನಾನು ಮೂಲತಃ ಚಿಕ್ಕಮಗಳೂರು ಡಿಸ್ಟಿಕ್ ಆಲ್ದೂರಿನವಳು. ನನ್ನ ವಿದ್ಯಾಭ್ಯಾಸ MBA ಇನ್ ಫಿನಾನ್ಸ್ ಆಗಿದೆ. ಈಗ ಸದ್ಯಕ್ಕೆ ಮನೇಲೆ ಹಸ್ಬೆಂಡಿಗೆ ಬಿಸ್ನೆಸ್ಸಲ್ಲಿ ಸಪೋರ್ಟ್ ಮಾಡ್ಕೊಂಡು ಹೌಸ್ ವೈಫ್ ಆಗೇ ಇದ್ದೀನಿ. ನಿಮ್ಮ ತಂದೆ ತಾಯಿ ಬಗ್ಗೆ ಹೇಳಿ. ನಮ್ಮ ತಂದೆ ಕಾಫಿ ಪ್ಲ್ಯಾಂಟರು, ನಮ್ಮ ತಾಯಿ ಅಂಗನವಾಡಿ ಟೀಚರು. ತಂದೆ ನಿಂಗೇಗೌಡ ಅಂತೇಳ್ಬಿಟ್ಟು, ತಾಯಿ ಕಮಲಾಕ್ಷಿ ಅಂತೇಳ್ಬಿಟ್ಟು. ಅವರು ಚಿಕ್ಕಮಗಳೂರಲ್ಲೇ ವಾಸವಾಗಿದ್ದಾರೆ ಈಗ ಸದ್ಯಕ್ಕೆ. ಕಾಫಿ ಬೆಳೀತಿದ್ರಲ್ವ ನಿಮ್ಮ ತಂದೆ? ಹಾಂ, ಕಾಫಿ ಬೆಳೀತೀನಿ, ಈಗಲೂ ಬೆಳೀತಾ ಇದೆ. ನಿಮಗೂ ಆಸಕ್ತಿ ಇತ್ತಾ ಬೇಸಾಯದಲ್ಲಿ? ಬೇಸಾಯದಲ್ಲಿ ಮುಂಚೆಯಿಂದನೂ ಸಣ್ಣ ಪುಟ್ಟದ್ದು ಮಾಡ್ಕೊಂಡು ಬರ್ತಾ ಇದ್ವಿ ತೋಟದಲ್ಲಿ. ವಿದ್ಯಾಭ್ಯಾಸ ಅಂತ ಒಂದು ಫೈನಲ್ ಸ್ಟೇಜಿಗೆ ಬಂದಾಗ ಸ್ವಲ್ಪ ಕಮ್ಮಿ ಮಾಡಿದ್ವಿ. ವಿದ್ಯಾಭ್ಯಾಸದ ಕಡೆಗೆ ಜಾಸ್ತಿ ಗಮನ ಹೋಯಿತು. ಆಮೇಲೆ ಒಂದು 3 ವರ್ಷ ನಾನು ವರ್ಕ್ ಮಾಡಿದೆ ಬ್ಯಾಂಗ್ಳೂರಲ್ಲಿ. ಆಮೇಲೆ ಮದುವೆ ಆದಮೇಲೆ ಇಲ್ಲಿಗೆ ಶಿಫ್ಟ್ ಆದ್ವಿ, ಮೈಸೂರಿಗೆ. ಇಲ್ಲಿಂದ ಅವರ ಬಿಸ್ನೆಸ್, ಅವರ ತೋಟದ ವ್ಯವಸಾಯ ಅದನ್ನು ನೋಡ್ಕೊಂಡಿದ್ದೆ. ಮೇಡಮ್ ಗಾನವಿ ಅವರೇ, ಎಷ್ಟು ಜನ ಮಕ್ಕಳು ನೀವು? ನಾನು, ನನ್ನ ತಮ್ಮ, ಇಬ್ಬರು. ನಮ್ಮ ತಂದೆ. ಜಮೀನು ಎಷ್ಟಿತ್ತು ನಿಮ್ಮ ತಂದೆಗೆ? ಜಮೀನು ಬಂದುಬಿಟ್ಟು ಒಂದು 10 ಎಕರೆ ಇದೆ, ತೋಟ, ಕಾಫಿ ತೋಟ. ಈಗ ಯೋಗೀಶ್ ಅವರು ರೈತರಾಗಿದ್ದಾರೆ ಅಂತ ಮದುವೆ ಆದರು ಅಥವಾ ನಿಮ್ಮ ತರಹನೇ ವ್ಯವಹಾರ ಮಾಡ್ತಿದ್ದಾರೆ ಅನ್ನೋ ಉದ್ದೇಶ ಇಟ್ಕೊಂಡು ಮದುವೆ ಆದರು? ಮದುವೆ ಆದಾಗಲೂ ಅವರು ವ್ಯವಸಾಯ ಮಾಡ್ತಾಯಿದ್ರು. ಈ ಬಿಸ್ನೆಸ್ ಕಡೆನೂ ಗಮನ ಇತ್ತು. ಆಗಿಂದನೇ ಎರಡೂ ಮಾಡ್ತಾ ಇದ್ದಾರೆ. ಓಕೆ. ಅಲ್ಲ, ನಿಮಗೆ ಯಾವ ರೀತಿಯ ಯೋಗೇಶ್ ಇಷ್ಟ ಅಂತ? ರೈತನಾಗಿ ಇಷ್ಟನೋ ಅಥವಾ ನೀವು MBA ಫೈನಾನ್ಸ್ ಮಾಡಿರೋದ್ರಿಂದ? ಇಲ್ಲ, ಆ್ಯಕ್ಚುಲಿ ರೈತನಾಗೆ ಇಷ್ಟ. ಯಾಕಂದರೆ ನಾನು ರೈತ ಕುಟುಂಬದಿಂದನೇ ಬಂದಿರೋದ್ರಿಂದ ರೈತಾಪಿ ವರ್ಗನೇ ಇಷ್ಟ ಆಗುತ್ತೆ. ಬಿಸ್ನೆಸ್ಸು, ಅಫಿಷಿಯಲ್ ಅದು ಸೆಕೆಂಡರಿ. ಹೇಳಿ ಯೋಗೀಶ್ ಅವರೇ, ಈಗ ತಾವು ಈ ಕೋಳಿ ಸಾಕಾಣಿಕೆಯನ್ನು ಆರಂಭ ಮಾಡೋದಕ್ಕೆ ಕಾರಣ ಏನು, ಅಥವಾ ನಿಮ್ಮ ಪೂರ್ವಿಕರೇ ಮಾಡಿಬಿಟ್ಟಿದ್ರ ಅದನ್ನ? ಇಲ್ಲ, ನಮ್ಮ ತಾತ ಅವರು ತೆಂಗಿನ ತೋಟ ಮಾಡಿದರು. ಅವರು 2007 ತೀರೋದ್ರು. ನಾನು ಆವಾಗಲೇ ಹೋಗಿ ನಮ್ಮ ತಾತ ಹತ್ರ ಇಸ್ಕೊಂಡು ಜಮೀನನ್ನ ಡೆವಲಪ್ ಮಾಡಿದ್ದೆ, ಇಲ್ಲೇ ಎಜುಕೇಷನ್ ಮುಗೀತಿದ್ದಂಗೆ. ಆಮೇಲಿಂದ ನಂದು ಇಲ್ಲಿ ಬಿಸ್ನೆಸ್ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೆ. ಆಮೇಲೆ ಈ 2014ರಿಂದ ನಾನು ಕೋಳಿ ಫಾರಮ್ ಮಾಡಬೇಕು ಅಂತ ಅಲ್ಲಿ, ಯಾಕಂದರೆ ಉಪಕಸಬು ಅಲ್ಲಿ ಏನು ಬೇರೆ ಇನ್ಕಮ್ ಇರಲಿಲ್ಲ ತೋಟದ ಬಿಟ್ಟರೆ. ಹಂಗಾಗಿ ಕೋಳಿ ಫಾರಮನ್ನು ಮಾಡಬೇಕು ಅಂತ ನಮ್ಮ ಭಾವ ಅವ್ರದ್ದು ಕೋಳಿ ಫಾರಮ್ ಇದೆ. ಅವ್ರದ್ದು ಲೇಯರ್ ಫಾರಮ್ ಇದೆ ದೊಡ್ಡದು, 1 ಲಕ್ಷ ಕೋಳಿ ಬರ್ಡ್ಸ್ ಇದೆ. ಅವರು ಯಾಕೆ ಇದು ಸಣ್ಣದಾಗಿ ಮಾಡು ಅಂತ ಹೇಳಿದ್ರು. ಸರಿ, ಆಗ ನಾವು ಸ್ವಂತನೇ ಮೇಯಿಸಿ ಒಂದು 2,500 ಕೋಳಿದು ಒಂದು ಫಸ್ಟ್ ಶೆಡ್ ಮಾಡಿದ್ವಿ. ಮಾಡಿ 2,500 ಕೋಳಿ ಬಿಡಕ್ಕೆ ಪ್ರಾರಂಭ ಮಾಡಿದ್ವಿ. ಅಂದರೆ ತಾವು ಸಾಕಿದ್ದು ಮಾಂಸದ ಕೋಳಿ? ಮಾಂಸದ ಕೋಳಿ. ಅಲ್ಲ, ನಿಮ್ಮ ನೆಂಟರು ಮೊಟ್ಟೆ ಕೋಳಿ ಸಾಕಿದ್ರಲ್ವ? ಅವ್ರಿಗೆ ಅನುಭವ ಜಾಸ್ತಿ ಇತ್ತು ಅದ್ರ ಬಗ್ಗೆ. ಅವ್ರ ತಂದೆ ಇದರಿಂದನೂ ಅವರು ಮಾಡ್ಕೊಂಬಂದಿದ್ರು. ನನಗೆ ಅನುಭವ ಇರಲಿಲ್ಲ. ಹಾಗಾಗಿ ಅನುಭವ ತೊಗೊಳಕ್ಕಾಗಿ ನಾವು ಸ್ಟಾರ್ಟಿಂಗು ಚಿಕ್ಕದಾಗಿ ಕೋಳಿ ಸಾಗಾಣಿಕೆ 2,500 ಮರಿಯಿಂದ ಶುರು ಮಾಡಿದ್ವಿ. ಈಗ ನಮ್ಮದು 7,000 ಇದೆ. ನಾವು ಸ್ವಂತನೇ ಕೋಳಿ ಬಿಡೋದು, ಇಂಟಿಗ್ರೇಷನ್ ಮಾಡಲ್ಲ. ಅಂದರೆ ಅವರು ಮೊಟ್ಟೆ ಕೋಳಿ ಸಾಕ್ತಿದ್ರು ಅಂತ ನೀವು ಕೋಳಿ ಸಾಕಣೆ ಉದ್ದಿಮೆಗೆ ಬಂದ್ರ, ಅಥವಾ ಮಾರ್ಕೆಟ್ನೇನಾದರೂ ಸ್ಟಡಿ ಮಾಡಿದ್ರೆ ಯಾವ ಉಪಕಸಬು ಮಾಡ್ಬೋದು ಅಂತ? ಅದೇ, ನಮ್ಮ ರೈತಾಪಿ ಜನಕ್ಕೆ ಏನಾಗುತ್ತೆ ಅಂದರೆ ಅಲ್ಲಿಗೆ ಗೊಬ್ಬರ, ಫರ್ಟಿಲೈಸರ್ ಬೇಕು. ಆ ಉದ್ದೇಶದಿಂದ ನಮ್ಗೆ ಅದಕ್ಕೆ ಸಪೋರ್ಟಿವ್ ಆಗಿರುತ್ತೆ ಅನ್ನೋದೊಂದು. ಅಲ್ಲಿಗೆ ಲೇಬರ್ಗಳಿಗೆ ಕೆಲಸ ಸಿಗುತ್ತೆ, ನಮಗೂ ಒಂದು ಇನ್ಕಮನ್ನು ಸಣ್ಣ ಪ್ರಮಾಣದಲ್ಲಿ ರೆಗ್ಯುಲರಾಗಿ ತೋಟದ ಕೆಲಸಕ್ಕೆಲ್ಲ ಇನ್ಕಮ್ ಬರುತ್ತೆ ಅಂತ ನಾವು ಅದನ್ನು ಶುರು ಮಾಡಿದ್ವಿ. ಒಟ್ಟು ಜಮೀನು ಎಷ್ಟಿರೋದು ಅಂತಂದರೆ ಅಲ್ಲಿ ತಮ್ಮದು? ನಮ್ಮ ತಾತ ಅವ್ರಿಗೆ 18 ಎಕರೆ ತೋಟ ಇದೆ, 4.5 ಎಕರೆ ಗದ್ದೆ ಇದೆ. ಸೊ ಅದು 3 ಜನ ಅಣ್ಣ ತಮ್ಮದಿರು. ಇನ್ನೂ ಯಾರೂ ಡಿವೈಡ್ ಆಗಿಲ್ಲ, ಒಟ್ಟು ಕುಟುಂಬದಲ್ಲೇ ಇದೆ.
ಈಗ ನೀವು ಕೋಳಿ ಫಾರಂ ಮಾಡಿರೋದು ತೋಟದ ಒಳಗಡೆ ಇದೆಯಾ ತೋಟದಲ್ಲೇ ಅಂದರೆ ಮೇಲೆ ಒಂದು ಸ್ವಲ್ಪ ಜಾಗ ಖಾಲಿ ಇತ್ತು, ಅಲ್ಲಿ ಸಿಲ್ವರ್ ಗಿಡಗಳು ಹಾಕಿದ್ರು, ಅಲ್ಲ ಏನು ಮಾಡೋಕ್ಕಾಗಲ್ಲ ಆರಂಭ ಅಂತ, ಆ ಜಾಗನ ನಾನು ಯೂಟಿಲೈಸ್ ಮಾಡಿದ್ದೀನಿ. ಓಕೆ. ಈಗ ಕೋಳಿ ಸಾಕಾಣಿಕಾ ಉದ್ಯಮ ಮಾಡಬೇಕು ಅಂದಾಗ ನೀವು ಕೂಡ ಸೇರ್ಕೊಂಡಿದ್ರೇನಮ್ಮ ಚರ್ಚೆನಲ್ಲಿ? ಏನೇನು ಮಾಡ್ಬೋದು, ಹೇಗೆ ಮಾಡ್ಬೋದು? ಯಾಕೆಂದರೆ ನೀವು MBA ಬೇರೆ ಮಾಡಿದ್ದೀರಿ, ಹೇಳಿ. ಚರ್ಚೆ ಅಂತ ಬಂದಾಗ ಲಾಭ ನಷ್ಟ ಎರಡೂ ಇದ್ದೇ ಇರುತ್ತೆ. ಸಣ್ಣದಾಗಿ ಸ್ಟಾರ್ಟ್ ಮಾಡಿ ಮುಂದೆ ನೋಡೋಣ ಅನ್ನೋ ಉದ್ದೇಶದಲ್ಲಿ ಒಂದು ಸಣ್ಣದಾಗಿ ಸ್ಟಾರ್ಟ್ ಮಾಡಿದ್ವಿ. ಅದು ಯಾವಾಗ ಯಶಸ್ಸು ಕಾಣ್ತಾ ಬಂತು ಆವಾಗ ಮತ್ತೆ ಇನ್ನೊಂದು ಶೆಡ್ಡಿಗೆ ಕೈ ಹಾಕಿದ್ವಿ. ಅಂದರೆ ನಿಮ್ಮ ಜ್ಞಾನ ಇಲ್ಲಿ ಬಳಕೆಗೆ ಬಂತ? ಅಂದರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಬರುತ್ತೆ ಫುಲ್. ನಮ್ಮ MBA ಅಂತ ಬಂದಾಗ ಅದು ಯಾವುದೇ ಕಾರಣಕ್ಕೂ ಕೃಷಿ ಇಲ್ಲ ಯಾವುದರಲ್ಲಿ ಬರೋದಿಲ್ಲ. ಫೈನಾನ್ಸ್ ಅಂತ ಬಂದಾಗ ಸ್ವಲ್ಪ ಮಟ್ಟಿಗೆ ಬರುತ್ತೆ, ಲಾಭ ನಷ್ಟ ಆ ರೀತಿ ಯೋಚನೆ. ಯಾವ್ಯಾವ ರೀತಿಯ ಟಿಪ್ಸ್ಗಳನ್ನು ನೀವು ಯೋಗೀಶ್ ಅವರಿಗೆ ಕೊಟ್ಟಿರ್ಬೋದು ಹಣಕಾಸು ನಿರ್ವಹಣೆಗೆ ಸಂಬಂಧಪಟ್ಟಂತೆ? ಹಣಕಾಸು ನಿರ್ವಹಣೆಗೆ ಈಗ ಸಾಲ ಎಲ್ಲಿಂದ ಮಾಡಬೇಕು, ಅಥವಾ ತಗೊಂಡು ಸಾಲನ ಯಾವ ಥರ ಬಳಸಬೇಕು, ಯಾವ ತರಹ ಆದಾಯವನ್ನು ಮಾಡಬೇಕು, ಪಡೆದ ಸಾಲನ ಹೇಗೆ ವಾಪಸ್ ಕಟ್ಟಬೇಕು, ಆ ಥರದ್ದೆಲ್ಲ ಇರ್ತಾವಲ್ಲ? ಹೌದು, ಕೆಲವು ಈ ಮಾರಾಟದ ವಿಷಯದಲ್ಲೇ ಆಗಲಿ ಅಥವಾ ಸಾಲ ತಗೊಳ್ಳೋದಕ್ಕೆ ಒಂದು ಇದರಲ್ಲಿ ಮಾತಾಡ್ತೀವಿ. ಹೇಳಿ ಸರ್, ಯಾವ ತರಹ ನಿಮ್ಮ ಕೋಳಿ ಸಾಕಾಣಿಕೆ ಉದ್ದಿಮೆನ ಆರಂಭ ಮಾಡಿದ್ರಿ ತಾವು? ನಾವು ಈಗ ಅದು ಒಟ್ಟು ಆಸ್ತಿ ಇರೋದ್ರಿಂದ ಅದಕ್ಕೆ ಯಾವುದಾದ್ರು ಸಾಲ ಮೂಲ ತಗೊಳ್ಬೇಕು ಅಂದರೆ ಎಲ್ಲರೂ ಒಪ್ಕೋಬೇಕು. ಹಾಗಾಗಿ ಅದರಲ್ಲಿ ನಾವು ಯಾವುದು ಸಾಲ ಮಾಡಿಲ್ಲ, ನಮ್ಮ ಸ್ವಂತ ಬಂಡವಾಳದಲ್ಲೇ ನಾವು ಅದನ್ನು ಮಾಡ್ಕೊಂಬಂದಿದ್ದೀವಿ. ಅದು ಈಗ ಅಂದರೆ ಎಲ್ಲರೂ ಭಾಗ ಆಗೋಕ್ಕೆ ಇದು ಮಾಡ್ತಾ ಇದ್ದಾರೆ, ಇನ್ನೂ ಅದು ಭಾಗ ಆಗಿಲ್ಲ. ಹಾಗಾಗಿ ನಾವು ಯಾವುದೇ ಥರದ ಬ್ಯಾಂಕನ್ನು ಅವಲಂಬನೆ ಆಗಿಲ್ಲ, ನಾವು ನಮ್ಮದೇ ಸ್ವಂತ ಬಂಡವಾಳದಲ್ಲಿ ಮಾಡಿದ್ದೀವಿ. ಯಾಕಂದರೆ ದೊಡ್ಡದಾಗಿ ಮಾಡ್ತೀನಿ ಅಂದಾಗ ಬ್ಯಾಂಕ್ ಲೋನ್ ಆಗಲಿ ಇದ್ರ ಮೇಲೆ ಫೈನಾನ್ಷಿಯಲಿ ಸಪೋರ್ಟ್ ಬೇಕಾಗುತ್ತೆ. ನಾವು ಚಿಕ್ಕದಾಗಿ ಶುರು ಮಾಡಿ ಅದನ್ನು 1 by 1 ಅದೇ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀವಿ. ಅಂದರೆ ಯಾವ ರೀತಿ ಶುರು ಮಾಡಿದ್ರಿ ಹೇಳಿ? ನಿಮ್ಮದೇ ದುಡ್ಡಾಗಿದ್ರು ಈಗ ಯಾವ ತರಹ ಆರಂಭ ಮಾಡಿದ್ರಿ? ಯಾವ ಥರ ಕಟ್ಕೊಂಡ್ರಿ ಮನೇನ? ಎಲ್ಲೆಲ್ಲಿ ಹೋಗಿದ್ರಿ ನೀವು? ನಿಮ್ಮ ಮನೆಯವರಿಬ್ಬರು ಒಟ್ಟಿಗೆ ಹೋಗಿದ್ರಾ ನೋಡ್ಕೊಂಬರೋದಕ್ಕೆ ಹೇಗೆ? ಈಗ ಯಾಕಂದರೆ ನಮ್ಮ ಭಾವ ಅವರೇ ನಮ್ಗೆ ಗೈಡ್ ಮಾಡೋದ್ರಿಂದ, ಅದ್ರ ಜೊತೆಗೆ ಅವ್ರ ಫ್ರೆಂಡ್ ಒಬ್ಬರು ಇದ್ದಾರೆ ಕಣ್ಣನ್ ಅಂತ, ಅವರು ನಮಗೆ ಯಾವ್ಯಾವ ರೀತಿ ಕಟ್ಕೋಬೇಕು, ಯಾವ ರೀತಿ ಶೆಡ್ ಮಾಡಬೇಕು ಅಂತ ನಮಗೆ ಸಲಹೆಗಳು ಕೊಟ್ಟರು. ಯಾವ ಥರ ಮಾಡಿದ್ರೆ ಯಾವ ಥರ ಅನುಕೂಲ ಆಗುತ್ತೆ ಅಂತ. ಈಗ ನಾವು ಶೆಡ್ ಫಸ್ಟ್ ಸ್ಟಾರ್ಟಿಂಗ್ ಮಾಡಿದಾಗ 20 ಅಡಿ 125 ಅಡಿ ಶೆಡ್ ಮಾಡಿದ್ವಿ. ಮಾಡಿ ಅದರಲ್ಲಿ ಈಗ ನಿಪ್ಪಲ್ ಸಿಸ್ಟಮ್ ಮಾಡಿದ್ರೆ ಅನುಕೂಲ. ಯಾಕಂದರೆ ನೀರು ಜಾಸ್ತಿ ಫ್ಲೋ ಆದರೆ ಕೋಳಿಗಳಿಗೆಲ್ಲ ರ್ಯಾಕ್ರಿಂಗ್ ಮಾಡೋಕ್ಕೆ ಹಿಂಸೆ ಆಗುತ್ತೆ. ಆ ನಿಪ್ಪಲ್ ಸಿಸ್ಟಮ್ ಇದ್ದಾಗ ನೀರು ಕನ್ಸಪ್ಷನ್ನು ಕರೆಕ್ಟಾಗಿರುತ್ತೆ, ನೀರು ಗಲೀಜಾಗಲ್ಲ ಒಳಗಡೆ, ರ್ಯಾಕ್ರಿಂಗ್ ಮಾಡೋಕ್ಕೆ ಈಸಿ, ನೆಲ ಬೇಗ ಒಣಗುತ್ತೆ. ಸೊ ಈ ಥರ ಎಲ್ಲ ನಮಗೆ ಗೈಡ್ ಮಾಡಿದ್ರು. ಸೊ ಅದ್ರ ತಕ್ಕಂಗೆ ಅವರ ಗೈಡೆನ್ಸ್ ಪ್ರಕಾರ ನಾವು ಶೆಡ್ ಮಾಡಿಕೊಂಡು ಶುರು ಮಾಡಿದ್ವಿ. ನಿಮ್ಮ ಭಾಗದಲ್ಲಿ ಚಿಕ್ಕಮಂಗ್ಳೂರಲ್ಲಿ ಯಾರು ಮಾಂಸದ ಕೋಳಿಯನ್ನು ಸಾಕಲ್ವೇನಮ್ಮ? ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಮಾಂಸದ ಕೋಳಿ ಸಾಕೋದಕ್ಕೆ. ಯಾಕಂದರೆ ಅಲ್ಲೇ ವೆದರ್ಗೆ ಅದು ಸೂಟ್ ಆಗಲ್ಲ. ಕೋಳಿಗಳು ತುಂಬ ಚಳಿ ಇರುತ್ತೆ, ತುಂಬ ಮಳೆ ಬೀಳ್ತಾ ಇರುತ್ತೆ. ಹಾಗಾಗಿ ಅಲ್ಲಿ ಮುಂಚೆ ಯಾವುದು ಜಾಸ್ತಿ ಇರಲಿಲ್ಲ. ಇವಾಗ ಸ್ವಲ್ಪ ಶುರು ಮಾಡಿದ್ದಾರೆ. ನಿಮ್ಮ ಮನೆಯಲ್ಲಿ ಏನಾದರೂ ಸಾಕ್ತಿದ್ರ ಕೋಳಿಗಳನ್ನ? ಇಲ್ಲ ಸರ್, ನಾವು ಪ್ಯೂರ್ ವೆಜಿಟೇರಿಯನ್ ಆಗಿರೋದ್ರಿಂದ ಮುಂಚೆ ಸಾಕ್ತಾ ಇರಲಿಲ್ಲ. ಇವಾಗಲೂ ಸಾಕಲ್ಲ ಮನೆಯಲ್ಲಿ. ಇಲ್ಲಿ ಫಾರಮ್ ಅಂತ ಒಂದು ದೊಡ್ಡದಾಗಿ ಮಾಡಿದ್ದೀವಿ ಬಿಸ್ನೆಸ್ ಅವಲಂಬನೆಯಾಗಿ. ಹಾಗಾಗಿ ಇಲ್ಲಿ ಮಾಡ್ತಾ ಇದೆ. ಓಕೆ, ನೀವು ಕೋಳಿ ಏನು ತಿನ್ನಲ್ಲ? ಇಲ್ಲ. ಹಾಗಾಗಿ ಕೋಳಿ ತಿನ್ನೋರಿಗೆ ಕೋಳಿ ಮಾರಾಟ ಮಾಡ್ತಾ ಇದೀವಿ. ಅದೇ ನಮ್ಮಲ್ಲಿ ಏನಂದ್ರೆ ಸಾಗಾಣಿಕೆ ಮಾಡೋದ್ರಿಂದ ಏನು ತಪ್ಪಿಲ್ಲ. ಯಾಕಂದ್ರೆ ನಾವು ತಿನ್ನೋದು ಬಿಡೋದು ಬೇರೆ, ಆದರೆ ವ್ಯವಹಾರಿಕವಾಗಿ ನಾವು ಮಾಡೋ ಕಸುಬು ಏನಿದೆ ಅದಕ್ಕೆ ಕಾನ್ಸಂಟ್ರೇಟ್ ಮಾಡಬೇಕು. ಅಲ್ಲ, ತಪ್ಪೇನಿಲ್ಲ ಬಿಡಿ ಅಪ್ಪ, ಬೆಳೆಯೋದನ್ನೆಲ್ಲ ತಿನ್ನಬೇಕು ಅಂತೇನಿಲ್ಲ ಅಲ್ವೇ? ಹೌದು. ಈಗ ಹೇಗನ್ಸುತ್ತೆ ನಿಮಗೆ ಮಾಂಸದ ಕೋಳಿ ಸಾಕಾಣಿಕೆ ಇದೆಯಲ್ಲ, ಈಗ ಹಣಕಾಸಿನ ವಿಚಾರದಲ್ಲಿ ಲೆಕ್ಕಾಚಾರ ಹಾಕೋದೇ ಆದರೆ ನೀವು ಮಾಡಿದ್ದು ಎಷ್ಟು? 2,500 ಅಲ್ವಾ? 2,500. ಎಷ್ಟು ಬಂಡವಾಳ ಬೇಕಾಯಿತು ತಮಗೆ? ನಮಗೆ ಆವಾಗ ಈಗ 2014-15 ನಾವು ಮಾಡಿದ್ದು. ಆವಾಗ ಮಾಡಿದಾಗ ನಮಗೆ ಒಂದು 4 ಲಕ್ಷ ರೂಪಾಯಿ ಒಂದು ಶೆಡ್ಗೆ ಖರ್ಚಾಗಿತ್ತು. ಶೆಡ್ ಅಂದರೆ ಅಗಲ ಕೋಳಿ ಸಾಗಾಣಿಕೆ 20 ಅಡಿ 125 ಅಡಿ ಶೆಡ್. ಹ್ಯಾಕ್ ಕಟ್ಕೊಂಡ್ರಿ? ಎಲ್ಲ ಸ್ಟೀಲ್ ಸ್ಟ್ರಕ್ಚರೇ. ಓಕೆ. ಯಾವುದು ಈಗ ನನ್ನ ಶೆಡ್ಡಲ್ಲಿ ಯಾವುದು ಕಾಂಕ್ರೀಟ್ ಕೆಲಸ ಇಲ್ಲ. ಸುತ್ತ ಗೋಡೆ 1 ಅಡಿ ಗೋಡೆ ಮಾತ್ರ ಕಾಂಕ್ರೀಟ್. ಎಲ್ಲ ಹ್ಯಾಕ್ ಕಟ್ಟಿದಿರಿ? ಒಂದು ಸ್ವಲ್ಪ ವಿವರವಾಗಿ ಹೇಳ್ಬಿಡಿ. ಮನೆ ಹ್ಯಾಕ್ ಕಟ್ಕೊಂಡಿದ್ದೀರಿ? ಅದೇ, ಸೊ ಅದರಲ್ಲಿ ಸ್ಟೀಲ್ ಸ್ಟ್ರಕ್ಚರ್ ಎಲ್ಲ ಪಿಲ್ಲರ್ ಎಲ್ಲ ಕಬ್ಬಣ ಐ ಬೀಮ್ ಹಾಕಿದ್ದೀವಿ ಸುತ್ತ. ಆಮೇಲಿಂದ ಮೇಲೆ ಸ್ಟ್ರೆಸ್
ಅದನ್ನು ನಾನೇ ಆ್ಯಕ್ಚುಲಾಗಿ ನಾನು ಮೊದಲಿಂದ ನಾನು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲೇ ಇದ್ದಿದ್ದು. ಸೊ ನಾನು ಮೊದಲು ನಾನು ಎಜುಕೇಷನ್ ಮಾಡಬೇಕಾದ್ರೆ ಕನ್ಸ್ಟ್ರಕ್ಷನಲ್ಲಿ ಇದ್ದೆ. ಸೊ ಹಾಗಾಗಿ ನನಗೆ ಇದ್ದಿತ್ತು. ಹಾಗಾಗಿ ನಮ್ಮೂರು ಹುಡುಗನೇ ಇಟ್ಕೊಂಡು ವೆಲ್ಡಿಂಗ್ ಕೆಲಸ ಎಲ್ಲ ಮಾಡಿಸಿ ನಾನೇ ಕನ್ಸ್ಟ್ರಕ್ಷನ್ ಮಾಡಿಸ್ದೆ. ಓಕೆ, ಅಂದ್ರೆ ಈಗ ಹಳೆ ಕಬ್ಬಣನ ಬಳಸಿದ್ರ ಅಥವಾ ಇಲ್ಲ, ಹೊಸ ಕಬ್ಬಣನೇ ಉಪಯೋಗಿಸಿ. ಯಾಕಂದ್ರೆ ಹಳೆ ಕಬ್ಬಣ ಯೂಸ್ ಮಾಡಿದಾಗ ಏನಾಗುತ್ತೆ, ಅದೆಲ್ಲ ರೆಸ್ಟ್ ಹಿಡಿದಿರುತ್ತೆ, ಟೆಂಪರ್ ಕಡಿಮೆ ಆಗಿರುತ್ತೆ, ಅದು ಕೋಳಿಗೆ ಬಂದಾಗ ಅದು ಇದಾಗಲ್ಲ. ಸೊ ನಾವು ಹೊಸ ಕಬ್ಬಣನೇ ಯೂಸ್ ಮಾಡಿದೀವಿ. ಆಮೇಲೆ ಆ ಕಡೆ ಈ ಕಡೆ ಗೋಡೆ ಏನು ನಾವು ಕಟ್ಟಿಲ್ಲ, ಅದು ಶೀಟಲ್ಲೇ ಕಟ್ಟಿದ್ದೀವಿ. ಬಿಕಾಸ್ ಏನಂದರೆ ನಾವೀಗ ಒಂದು 10 ವರ್ಷ 20 ವರ್ಷ ನಾವು ಕೆಲಸ ಮಾಡ್ತೀವಿ ಕೋಳಿ ಫಾರಮಲ್ಲಿ. ನೆಕ್ಸ್ಟ್ ಜನ್ರೇಷನ್ ಅದನ್ನು ಮಾಡಲಿಲ್ಲ. ಸೊ ಅದು ಡಿಸ್ಮ್ಯಾಂಟಲ್ ಮಾಡಿ ಈಸಿಯಾಗಿ ನಾವು ಇದು ಮಾಡ್ಬೋದು, ಹೊಡೆದಾಕಂತ ಅವಶ್ಯಕತೆ ಇರಲ್ಲ. ಓಕೆ, ಈಗ ನೀವೇನು ಕಟ್ಟಿದ್ದೀರಿ ಅದು ಅತ್ಯಂತ ಕನಿಷ್ಠ ಖರ್ಚಲ್ಲಿ ಕಟ್ಟಿದ್ದೀರಿ ಅಂತ ಅನ್ಸುತ್ತಾ? ಹೌದು. ಸೊ ನೀವು ಕಂಪ್ಯಾರಿಟಿವ್ಲಿ ಗಾರೆ ಕೆಲಸ ಮಾಡಿ ಕಟ್ಟೋದಕ್ಕೆ ಲೇಬರ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಇದು ಬೇಗ ಫಾಸ್ಟಾಗಿ ಆಗುತ್ತೆ ಮತ್ತು ಯಾವುದೇ ಥರದ್ದು ವೇಸ್ಟ್ ಆಗಲ್ಲ. ನೀವಿನ್ನ 10 ವರ್ಷ ಬಿಟ್ಟು ನಾವು ನಡೆಸೋಕ್ಕಾಗಲ್ಲ ನಮ್ಮ ಕೋಳಿ ಉದ್ಯಮನ ಅಂದಾಗ ಅದು ಬಿಚ್ಚಿ ಆ್ಯಸ್ ಇಟ್ ಈಸ್ ನೀವು ಮಾರ್ಬಿಡ್ಬೋದು. ನೀವು ಬೇರೆದಕ್ಕೂ ಬಳಸ್ಕೋಬೋದು. ನೀವು ಇನ್ನೇನೋ ಒಂದು ಮಾಡ್ತೀನಿ ಅಂದಾಗ ನಿಮ್ಗೆ ಆಗಲಿಲ್ಲ ಅಂದಾಗ ಅದು ಬಿಚ್ಚಿ ಅದು ಆಮೇಲೆ ನಾವೆಲ್ಲ ನೆಟ್ಟು ಬೋಲ್ಟ್ ಸಿಸ್ಟಮ್ ಮಾಡಿದ್ದೀನಿ. ಬೇರೆಯವರೆಲ್ಲ ವೆಲ್ಡಿಂಗ್ ಮಾಡ್ತಾರೆ, ನಾವು ಪಿಲ್ಲರ್ ವೈಸ್ ಆಗಲಿ ಎಲ್ಲ ಬೋಲ್ಟ್ ನೆಟ್ ಸಿಸ್ಟಮ್ ಮಾಡಿದ್ದೀವಿ. ಸೊ ಈಸಿಯಾಗಿ ಡಿಸ್ಮೆಂಟಲ್ ಮಾಡ್ಬೋದು. ಗಾನ್ವಿ ಅವರೇ, ಹೇಗಿದೆ ಕೋಳಿ ಸಾಕಣ ಮನೆ? ನೀವು ಭಾಳಷ್ಟು ನೋಡಿರ್ತೀರಿ, ನಿಮ್ಮನೆ ಅದಕ್ಕೂ ಸ್ವಲ್ಪ ವ್ಯತ್ಯಾಸ ಅಂತ ಅನ್ಸುತ್ತಾ? ಚೆನ್ನಾಗಿದೆಯಾ? ಚೆನ್ನಾಗಿದೆ. ಬೇರೆ ಕಂಪ್ಯಾರಿಟಿವ್ಲಿ ತುಂಬ ಹಳೆ ಶೆಡ್ಗಳನ್ನೆಲ್ಲ ನೋಡಿದ್ರೆ ಗಾಳಿ ಬೆಳಕು ಕಮ್ಮಿ ಇರುತ್ತೆ. ಈ ನಮ್ಮದು ಫುಲ್ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ. ಕೋಳಿಗಳಿಗೆ ಮೇಯ್ನ್ ಬೇಕಾಗಿರೋದೇ ಗಾಳಿ ಮತ್ತು ಬೆಳಕು ಡೇ ಟೈಮಲ್ಲಿ. ಹಾಗಾಗಿ ಅದು ಗಾಳಿ ಬೆಳಕು ನೀಟಾಗಿ ಬರುತ್ತೆ. ಯಜಮಾನರು ಕಟ್ಟಿದ್ದಾರೆ ಅಂತ ಚೆನ್ನಾಗಿದೆ ಅಂತಿದ್ದೀರೋ ಅಥವಾ ನಿಜವಾಗ್ಲೂ ಚೆನ್ನಾಗಿದೆ? ನಿಜವಾಗ್ಲೂ ಚೆನ್ನಾಗಿದೆ. ಯೋಗೀಶ್ ಅವರೇ, ಈಗ ನಿಮ್ಮ ನೆಂಟರೇ ನಿಮಗೆ ಸಾಕಷ್ಟು ಮಾಹಿತಿ ಕೊಟ್ಟರು, ಆದರೂ ಕೂಡ ಎಲ್ಲಾದರೂ ತರಬೇತಿ ಆ ಥರ ಏನಾದ್ರು ತಗೊಂಡ್ರತಾವ ಮಾಂಸದ ಕೋಳಿ ಸಾಕಾಣಿಕೆ? ನನಗೆ ತರಬೇತಿ ಇದು ಅವಶ್ಯಕತೆ ಬರಲಿಲ್ಲ. ಯಾಕಂದರೆ ನಮ್ಮ ಭಾವನೆ ಕೋಳಿ ಉದ್ಯಮ ನಡೆಸೋದ್ರಿಂದ ಅವರೇ ನನಗೆ ಪ್ರತಿಯೊಂದು ಇದರಲ್ಲೂ ಗೈಡ್ ಮಾಡ್ತಾಯಿದ್ರು. ಸೊ ಯಾವುದು ಮೆಡಿಸಿನ್ ಮಾಡಬೇಕು, ಏನು ಮಾಡಬೇಕು. ಅಲ್ಲ, ಯಾರ ಜೊತೆ ಇಂಟಿಗ್ರೇಟ್ ಮಾಡ್ಕೊಂಡಿದ್ದೀರಿ ಅಥವಾ ಸ್ವತಂತ್ರ ಮಾಡ್ತಾ ಇದ್ದೀರಿ? ನಾವು ಸ್ವತಂತ್ರ ಮಾಡ್ತಾ ಇದ್ದೀವಿ. ನನಗೆ ಕಣ್ಣನ್ ಅಂತ ನಮ್ಮ ಭಾವ ಫ್ರೆಂಡ್ ಇದ್ದಾರೆ, ಅವರೇ ನನಗೆ ಮಾರ್ಕೆಟ್ ಆಗಲಿ ಇದಾಗಲಿ ಯಾವ ಮರಿ ತರಿಸ್ಬೇಕು, ಯಾವಾಗ ಮಾರ್ಕೆಟಲ್ಲಿ ರೇಟ್ ಸಿಗುತ್ತೆ ಎಲ್ಲ ನಮಗೆ ಮಾಹಿತಿಗಳು ಅವರೇ ನಮಗೆ ಕೊಡ್ತಾರೆ. ಅಂದರೆ ನೀವೀಗ ಮರು ಖರೀದಿ ಒಪ್ಪಂದ ಮಾಡಿಕೊಂಡು ಮಾಡ್ತಾರಲ್ಲ ಮಾಂಸದ ಕೋಳಿ, ಆ ಥರ ಏನು? ನಾವು ಆ ಥರ ಮಾಡಲ್ಲ. ನಾವು ಸ್ವಂತ ನಾವೇ ಮರಿ ತರಿಸ್ತೀವಿ, ನಾವೇ ಸಾಕಿ ನಾವೇ ಮಾರ್ಕೆಟ್ಗೆ ಕೊಡ್ತೀವಿ. ಎಲ್ಲಿಂದ ತರಿಸ್ತೀರಿ ಮರಿ? ನಮಗೆ VHL ವೆಂಕಾಬಿಂದ ಕಾಬ್ ಮರಿ ತರಿಸ್ತೀವಿ. ಓಕೆ, ನಾವು ತರಿಸಿ ಮರಿನ ಇದು ಮಾಡ್ತೀವಿ. ಓಕೆ, ಈಗ ಹೇಳಿ ಸರ್, ಈಗ ಮರಿ ಏನು ಧಾರಣೆ ಬರುತ್ತೆ ತಮಗೆ? ಮರಿ ರೇಟು ವೀಕ್ಲಿ ಒನ್ಸ್ ಡಿಸೈಡ್ ಆಗುತ್ತೆ. ಬೋರ್ಡ್ ಅದು ವೆನ್ಕಾಬ್ ಅವರು ರೇಟ್ ಫಿಕ್ಸ್ ಮಾಡ್ತಾರೆ. ನಾವು ಬೇಕಾದ್ರೆ ಹೊರಗಡೆ ಮಾರ್ಕೆಟಲ್ಲೂ ತೊಗೋಬೋದು. ಆದರೆ ಅವ್ರದ್ದು ಈಗ ಮೆಗಾ ಫಾರ್ಮ್ಸ್ ಅಂತೆಲ್ಲ ಇದೆ, ಅವರೆಲ್ಲ ಏನಾಗುತ್ತೆ ಮರಿನ ಅವರು ಫ್ರಾಂಚೈಸಿ ತೊಗೊಂಡಿರ್ತಾರೆ ಕಾಬಿಂದ, ಅವರು ಅವ್ರ ರೇಟೇ ಫಿಕ್ಸ್ ಮಾಡ್ತಾರೆ. ಅಲ್ಲೇನಿರುತ್ತೆ ಅಲ್ಲ, ಅಂದಾಜು ಹೇಳಿ ಎಷ್ಟು ಬರುತ್ತೆ? ಈಗ ಇವತ್ತಿನ ಮಾರ್ಕೆಟ್ ರೇಟ್ 16 ರೂಪಾಯಿ ಇದೆ. 16 ರೂಪಾಯಿ ಒಂದು ಮರಿಗೆ? ಎಷ್ಟು ದಿವಸದ್ದು? 1 ದಿನದ ಮರಿ. ಓಹೋ, ಆಮೇಲೆ ಅದು ನಿಮ್ಮ ಫಾರ್ಮ್ಗೆ ಡೆಲಿವರಿ ರೇಟ್? ಡೆಲಿವರಿ ರೇಟ್. ಓಕೆ, ಅದೇ ನೀವು ತಮಿಳ್ನಾಡಿನಿಂದ ತರಿಸ್ಕೋಬೋದು. ಅವಾಗ ಅವ್ರದಲ್ಲಿ ಈಗೆಲ್ಲ 9 ರೂಪಾಯಿ ನಡೀತಾ ಇದೆ. ಡೆಲಿವರಿ ಕೊಡ್ತಾರೆ 10-11 ರೂಪಾಯಿ ಕಾಸ್ಟಿಂಗ್ ಬೀಳುತ್ತೆ. ಅವಾಗ ನಿಮಗೆ ವರ್ಕೌಟ್ ಆಗುತ್ತೆ. ಆದರೆ ಮರಿಗೆ ವ್ಯಾಕ್ಸಿನ್ ಅದೆಲ್ಲ ಅವರು ಗ್ಯಾರಂಟಿ ನಾವು ಇದು ಮಾಡೋಕ್ಕಾಗಲ್ಲ. ಒಳ್ಳೆ ಹ್ಯಾಚರೀಸ್ ಇದ್ದರೆ ಅವ್ರನ್ನ ಟ್ರಸ್ಟ್ ಮಾಡಿ ಮರಿ ಬಿಡ್ಬೋದು. ಓಕೆ, ಜೀವನವೆಷ್ಟು ಚೆನ್ನಾಗಿದೆ, ಕಲ್ಪನೆಗಿಂತಲೂ ಮಿಗಿಲಾಗಿದೆ. ಕೇಳುಗರೆ, ಏಪ್ರಿಲ್ 9ರಂದು ಬುಧವಾರ ಮೇವು ಮೆಲುಕು ಬಾನುಲಿ ಸರಣಿಯಲ್ಲಿ ಜಲಕೃಷಿಯಲ್ಲಿ ಮೇವು ಉತ್ಪಾದನೆಯನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಮೇವು ಅಭಿವೃದ್ಧಿ ವಿಭಾಗದ ತಾಂತ್ರಿಕ ಅಧಿಕಾರಿ ಡಾಕ್ಟರ್ ಎನ್ ರಾಣಿ ಅವರೊಂದಿಗೆ ಸಂದರ್ಶನವಿದೆ. ಈ ಜಲಕೃಷಿಯ ಘಟಕವನ್ನು ಸ್ಥಾಪಿಸೋದಕ್ಕೆ ನೆರಳಿನ ಪರದೆ ಇರುವಂತಹ ಮನೆ ಇರಬೇಕು. ಅಂದರೆ ಎಲ್ಲೂ ಬಿಸಿಲು ಬೀಳಬಾರ್ದು ಅದಕ್ಕೆ. ಅದಾದ ನಂತರ ನೆರಳಿನ ಪರದೆಯ ಒಳಗಡೆ 6 ಅಡಿ ಉದ್ದ 8 ಅಡಿ ಅಗಲ ಇರತಕ್ಕಂತಹ ಒಂದು ಚೌಕಾಕಾರದ ಬಿದಿರಿನ ಅಥವಾ ಪ್ಲಾಸ್ಟಿಕ್ ಪೈಪ್ಗಳನ್ನು ಬಳಸಿ ರೇಷ್ಮೆ ಕೃಷಿಯಲ್ಲಿ ರ್ಯಾಕ್ ಸಿಸ್ಟಮ್ ಅಂತ ಇರ್ತವೆ, ಆ ರೀತಿಯಾಗಿ ಇದನ್ನು ನಿರ್ಮಾಣ ಮಾಡ್ಕೋಬೇಕು. ನೆನಪಿಡಿ, ಮೇವು ಮೆಲುಕು ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ. ಎಷ್ಟೊಂದು ಸೌಂದರ್ಯವಿದೆ, ಎಷ್ಟೊಂದು ಆನಂದ.
ಈಗ ಮರಿ ಬಂದ ತಕ್ಷಣ ಏನೇನು ಕೆಲಸ ಇರುತ್ತಮ್ಮ ಗಾನವಿ ಅವರೇ? ಮರಿ ಬರೋದಕ್ಕೂ ಮುಂಚೆನೇ ಫಸ್ಟು ನಾವು ಮರಿ ಬಿಡೋದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೋಬೇಕು. ಮೊದಲು ಜೆಳ್ಳ ಹಾಕಬೇಕು, ಪೇಪರ್ ಹಾಕಿರಬೇಕು, ಫೀಡ್ಸು, ನೀರು ಎಲ್ಲ ರೆಡಿ ಇರಬೇಕು. ಅದು ಫಸ್ಟ್ನೇ ದಿನದ ಮರಿ ಆಗಿರೋದ್ರಿಂದ ಟ್ರಾವೆಲ್ ಮಾಡ್ಕೊಂಡು ಬರೋದ್ರಿಂದ ಅದು ಸ್ವಲ್ಪ ಟಯರ್ಡ್ ಆಗಿರುತ್ತೆ. ಟಯರ್ಡ್ಗೆ ನಾವು ಇಮ್ಯುನೋ ಕೇರ್ ಅಂತ ಹೇಳ್ಬಿಟ್ಟು ಕೊಡಬೇಕಾಗತ್ತೆ, ಟಯರ್ಡ್ನೆಸ್ ಕಮ್ಮಿ ಮಾಡೋದಕ್ಕೆ. ನಂತರ ಮಾಮೂಲಿ ಫೀಡ್ಸು, ನೀರು ಕೊಟ್ಟರೆ ಆಯಿತು ಒಂದಿನದ ಮರಿಗೆ. ಮರಿ ಬಂದಾಗ ನಾವು ಇಮ್ಯುನೋ ಕೇರ್ ಅಂತ ಕೊಡ್ತೀವಿ, ಮತ್ತು ಆಕ್ಸಿಮೈಸಿನ್ ಮತ್ತು ಆ್ಯಂಟಿಬಯೋಟಿಕ್ ಫಸ್ಟ್ ಫೀಡ್ ಮಾಡ್ತೀವಿ. ಫಸ್ಟ್ ಬರ್ತಿದ್ದಂಗೆ ಮರಿಗೆ ಫೀಡ್ ಮಾಡ್ತೀವಿ, ಆಮೇಲಿಂದ ಮೇವು ಪ್ರಿಸ್ಟಾರ್ಟರ್ನ ಸರ್ವ್ ಮಾಡ್ತೀವಿ. ಹೇಳ್ತಾ ಹೋಗಿ. ಹಾಗೆ ಎಷ್ಟು ದಿವಸ ಇಟ್ಕೊಳ್ಳೋದು ನೀವು? ನಾವು ಅದಕ್ಕೆ ಅಂತಾನೆ ಬ್ರೂಡಿಂಗ್ ಅಂತಾನೆ ಬೇರೆ ಸಪ್ರೇಟ್ ರೂಮ್ ಮಾಡ್ಕೊಂಡಿದ್ದೀವಿ. ಯಾಕಂದರೆ ನಾವು ಮಾರ್ಕೆಟ್ ಮೇಲೆ ನಾವು ಡಿಪೆಂಡ್ ಆಗಿರ್ತೀವಿ. ನಮ್ಗೆ ಎಲ್ಲ ದಿನನೂ ಕೋಳಿ ಬಂದರೆ ರೇಟ್ ಸಿಗಲ್ಲ. ಸೊ ನಾವು ಯಾವ ದಿನಕ್ಕೆ ನಮಗೆ ಕೋಳಿ ಬರುತ್ತೆ ಅಂತ ಬರುತ್ತೆ ಅವತ್ತು ಮಾರ್ಕೆಟಲ್ಲಿ ರೇಟ್ ಇರುತ್ತಾ ಅನ್ನೋದನ್ನು ನಾವು ಅನಲೈಸ್ ಮಾಡಬೇಕು, ಮಾರ್ಕೆಟ್ ಸ್ಟಡಿ ಮಾಡ್ಕೊಂಡಿರ್ಬೇಕು. ಆ ಟೈಮಿಗೆ ಬರೋಂಗೆ ನಾವು ಮರಿ ಬಿಡಬೇಕು. ಅದಕ್ಕೆ ಏನಾಗುತ್ತೆ, ನಮ್ಮಲ್ಲಿ ಒಂದು ಶೆಡ್ಡಲ್ಲಿ ಕೋಳಿ ಇತ್ತು ಅಂದರೆ ನಾವು ಆ ಡೇಟಿಗೆ ಮ್ಯಾಚ್ ಆಗಬೇಕು ಅಂದಾಗ ಆ ಶೆಡ್ ಕ್ಲೀನ್ ಆಗಿಲ್ಲ, ಮೆಡಿಸಿನ್ ಆಗಿಲ್ಲ ಅಂದಾಗ ನಾವು ಸಪ್ರೇಟಾಗಿ ಮರಿನ ಸಾಗಾಣಿಕೆ ಮಾಡ್ಕೋಬೇಕು. ಅಂದರೆ ನೀವು ಒಂದು ವರ್ಷದಲ್ಲಿ ಮಾಂಸದ ಕೋಳಿ ಧಾರಣೆ ಯಾವಾಗ ಜಾಸ್ತಿ ಇರುತ್ತೆ ಅನ್ನೋದನ್ನ ನೋಡಿ ನಾವು ಮರಿನ ಬಿಡ್ತೀವಿ. ಹೇಳಿ ಸ್ವಲ್ಪ ನನಗೂ, ಯಾವಾಗ ಜಾಸ್ತಿ ಇರುತ್ತೆ ಸಾಮಾನ್ಯವಾಗಿ? ಅಂದರೆ ನಾವು ಒಂದೇನೇ ಮಾಡಲ್ಲ, ಬರೀ ಬಾಯ್ಲರ್ ಕೋಳಿ ಮಾತ್ರ ಮಾಡಲ್ಲ. ನಾಟಿ ಕೋಳಿನೂ ಬಿಡ್ತೀವಿ, ಗಿರಿರಾಜನೂ ಬಿಡ್ತೀವಿ. ಸೊ ಒಂದೊಂದು ಟೈಮಲ್ಲಿ ಒಂದೊಂದು ರೇಟ್ ಇರುತ್ತೆ. ಹೇಳ್ಬಿಡಿ ಅಪ್ಪ, ನಮಗೂ ತಿಳ್ಕೊಳ್ಳೋಣ. ಏನಿಲ್ಲ, ಅದು ಮಂಗಳೂರು ಸೀಸನ್ ಅಂತ ಇದೆ. ಸೊ ಮಂಗಳೂರು ಸೀಸನಲ್ಲಿ ಕಲ್ಲರ್ ಕೋಳಿ ಚೆನ್ನಾಗಿ ಹೋಗುತ್ತೆ. ಸೊ ಆ ಸೀಸನಲ್ಲಿ ನಾವು ಗಿರಿರಾಜ, DP ಕ್ರಾಸು ಈ ಥರ ಬಿಡ್ತೀವಿ. ನೆಕ್ಸ್ಟ್ ಸೀಸನ್ ಈಗ ಏನು ಇದೆ, ಏಪ್ರಿಲ್, ಮೇ, ಜೂನ್. ಸೊ ಈ 3 ತಿಂಗಳಲ್ಲಿ ಬಾಯ್ಲರ್ ಕೋಳಿಗೆ ರೇಟ್ ಇರುತ್ತೆ. ಓಕೆ. ಸೊ ನಾವು ಆ ಟೈಮಲ್ಲಿ ಬಾಯ್ಲರ್ ಕೋಳಿ ಬಿಡ್ತೀವಿ. ಆಷಾಢ, ಶ್ರಾವಣ, ಇನ್ನು ಆಯುಧ ಪೂಜೆವರೆಗೂ ಬಾಯ್ಲರ್ ಕೋಳಿ ರೇಟ್ ಇರಲ್ಲ. ಸೊ ಆವಾಗ ನಾವು ಶೆಡ್ನ ಫ್ರೀ ಬಿಡ್ತೀವಿ. ಯಾಕಂದರೆ ರೋಗ ಬರೋದು ಕಡಿಮೆ ಆಗುತ್ತೆ. ನಾವು ಗ್ಯಾಪ್ ಕೊಡಬೇಕು. ನಾವು ಏನಾಗುತ್ತೆ, ಇಲ್ಲಿ ಈಗ ಇಂಟಿಗ್ರೇಷನ್ ಅವರೆಲ್ಲ 5 ಬ್ಯಾಚು 6 ಬ್ಯಾಚು ಅಂತ ಮಾಡ್ತಾರೆ. ಸೊ ಕಂಟಿನ್ಯೂಸ್ ಬಾಯ್ಲರ್ ಕೋಳಿ ಬಿಡ್ತಾ ಇರ್ತಾರೆ. ಸೊ ಅಲ್ಲಿ ರೋಗ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಒಂದು 3 ತಿಂಗಳು ಶೆಡ್ ಖಾಲಿ ಇಟ್ಟರೆ ನೆಕ್ಸ್ಟ್ ಬರೋ ಮರಿಗಳು ಚೆನ್ನಾಗಿ ಬರುತ್ತೆ. ಓಕೆ. ಈ ಗಿರಿರಾಜ ಯಾವಾಗ ಸಾಕ್ತೀರಿ? ಗಿರಿರಾಜ ಎಲ್ಲ ನಾವು ಜನವರಿ ಟೈಮಲ್ಲಿ, ನವಂಬರ್, ಡಿಸೆಂಬರಿಂದ ಶುರು ಮಾಡ್ತೀವಿ. ಅಪ್ ಟು ಏಪ್ರಿಲ್ವರೆಗೂ ಗಿರಿರಾಜ ಮಾಡ್ತೀವಿ. ಓಹೋ. ಅಂದ್ರೆ ಅದು ನೀವು ಮೊಟ್ಟೆಗೂ ಆಗುತ್ತೆ, ಮಾಂಸಕ್ಕೂ ಆಗುತ್ತೆ? ಅದು ಜಾಸ್ತಿ ದಿನ ಸಾಕಿದ್ರೆ ಮೊಟ್ಟೆಗೆ ಬರುತ್ತೆ, ನಾವು ಜಾಸ್ತಿ ದಿನ ಸಾಕಲ್ಲ. ಓಕೆ. ನಾವು ಗಿರಿರಾಜ ಮಾಂಸಕ್ಕಾಗಿ ಸಾಕ್ತೀವಿ. 50 to 60 ಡೇಸ್ಗೆ ಅದು ಶೆಡ್ ಖಾಲಿ ಆಗುತ್ತೆ. ಹಾಗಾದ್ರೆ ಒಂದು ವರ್ಷದಲ್ಲಿ ಎಷ್ಟು ಬ್ಯಾಚ್ ಇಡ್ತೀರಮ್ಮ ಗಾನ್ವಿ ಅವರೇ? ಅಂದಾಜು ಒಂದು ಮನೆಯಲ್ಲಿ ಎಷ್ಟು ಬ್ಯಾಚ್ ಬರ್ಬೋದು? ಒಂದು ಶೆಡ್ಡಲ್ಲಿ ಅಂದಾಜು ನಾವು 7 ರಿಂದ 8 ಬ್ಯಾಚ್ ಮಾಡ್ಬೋದು. 7 ರಿಂದ 8? ಇಲ್ಲ, ಅದು 4 ಬ್ಯಾಚ್ ಮಾಡ್ತೀವಿ ಒಂದು ಶೆಡ್ಗೆ. ಅಂದರೆ ಮೊದಲು ಜನವರಿಯಿಂದ ಇದರವರೆಗೆ 2 ಬ್ಯಾಚ್, ಏಪ್ರಿಲ್ವರೆಗೆ 2 ಬ್ಯಾಚ್ ಇರ್ತೀವಿ. ಏಪ್ರಿಲಿಂದ ಇದರವರೆಗೆ ಜೂನ್ ಒಳಗೆ 2 ಬ್ಯಾಚ್ ಮಾಡ್ತೀವಿ ಬಾಯ್ಲರ್. ಸೊ 4 ಬ್ಯಾಚ್ ಕೋಳಿ ಎತ್ತೀವಿ. ನಾವು ನೆಕ್ಸ್ಟ್ ನಮ್ಗೇನಾದ್ರು ಬೇಕು ಅಂದರೆ ಮಾತ್ರ ಕೋಳಿ ಬಿಡ್ತೀವಿ ಶೆಡ್, ಇಲ್ಲಾಂದರೆ ನವಂಬರ್ವರೆಗೂ ಖಾಲಿ ಇರುತ್ತೆ ಶೆಡ್. ಓಕೆ. ಒಂದು 3 ಲೆಕ್ಕ ಜಾಸ್ತಿ ಮಾಡಿಬಿಟ್ಟಿದ್ರಿ ಗಾನ್ವಿ ಅವರೇ. ಅಲ್ಲ, ಅವರು 2 ಶೆಡ್ಡಿಂದ, ನಮ್ಗೆ 2 ಶೆಡ್ಡಿಂದ 8 ಬ್ಯಾಚ್ ಅಂತ ಮಾಡಿದ್ರು. ನಾವು 2 ರಿಂದ 8 ಬ್ಯಾಚ್ ಎತ್ತೀವಿ. ಓಕೆ. ನಮ್ದು 2 ಶೆಡ್ ಇದೆಯಲ್ಲ, 2 ಶೆಡ್ಡಿಂದ 8 ಬ್ಯಾಚ್ ಎತ್ತೀವಿ. ಈಗ ನಿಮಗೆ ಹೇಗೆ ಅನಿಸುತ್ತೆ? ಈಗ ಸಾಮಾನ್ಯವಾಗಿ ಎಲ್ಲರೂ ಏನು ಹೇಳ್ತಾರೆ, ಮಾಂಸದ ಕೋಳಿನ ಅವ್ರ ಜೊತೆ ರೇಟ್ ಕಾಂಟ್ರಾಕ್ಟ್ ಮಾಡಿಕೊಂಡು ಬೆಳೆದು ಬಿಡೋದು ತುಂಬ ಉತ್ತಮ, ಯಾಕೆಂದರೆ ಹೆಚ್ಚು ರಿಸ್ಕ್ ಇರಲ್ಲ ಅಂತ. ರಿಸ್ಕ್ ಅಂತ ನೋಡ್ತಾ ಹೋದರೆ ಅದು ನಿಜ. ಇಂಟಿಗ್ರೇಷನ್ ಮಾಡೋದ್ರಿಂದ ರಿಸ್ಕ್ ಇರಲ್ಲ. ಅವ್ರದ್ದೇ ಎಲ್ಲ ಇನ್ವೆಸ್ಟ್ಮೆಂಟ್ ಅವ್ರದ್ದೇ ಇರುತ್ತೆ. ನಾವು ಬರೀ ಸಾಕಬೇಕು, ಅವ್ರಿಗೆ ಕೊಡಬೇಕು. ಫೈನಾನ್ಷಿಯಲಿ ಅಥವಾ ಇನ್ಕಮ್ ವೈಸ್ ಅಂತ ನೋಡಿದಾಗ ಅವರು ಬರೀ ಕಮಿಷನ್ ಬೇಸಿಸ್ ಮೇಲೆ ಕೊಡ್ತಾ ಹೋಗ್ತಾರೆ. ನಮಗೆ ಅದು ಕೆಲಸ ಮಾಡಿ ಎಲ್ಲ ಮಾಡಿ ನಾವು ಕೊಡೋದು ಬರೀ ಕಮಿಷನ್ ತೊಗೊಂಡಂಗೆ. ಈಗ ನಾವು ಬೆಳೆದು ನಾವೇ ಮಾರಾಟ ಮಾಡೋದ್ರಿಂದ ಆ ಲಾಭ ನಷ್ಟ ಏನೇ ಇದ್ರೂ ನಮ್ಮ ಮೇಲಿರುತ್ತೆ. ನಿಮ್ಮ ಮ್ಯಾನೇಜ್ಮೆಂಟ್ ಜ್ಞಾನ ಏನು ಹೇಳುತ್ತಮ್ಮ? ರಿಸ್ಕ್ ತಗೊಂಡೇ ಬಿಸ್ನೆಸ್ ಮಾಡಬೇಕು ಅಂತ ಹೇಳುತ್ತಾ, ಅಥವಾ ಪರವಾಗಿಲ್ಲ ಇಲ್ಲ, ಜೀವನ ಆದಮೇಲೆ ರಿಸ್ಕ್ ಇದ್ದೇ ಇರುತ್ತೆ. ನಾವು ಬರೀ ಕಮಿಷನ್ಗೆ ಅಂತ ಹೋದಾಗ ನಾವು ತಿಳ್ಕೊಳ್ಳೋದು ಕಮ್ಮಿ ಆಗ್ತಾ ಹೋಗುತ್ತೆ ಬಿಸ್ನೆಸ್ ಬಗ್ಗೆ. ನಾವಾಗೆ ರಿಸ್ಕ್ ತಗೊಂಡು ನಾವು ಮಾಡ್ತಾ ಹೋದಾಗ ನಾವು ನಮ್ಮ ಜ್ಞಾನನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಕೋಳಿಗೆ ಒಂದು ಕಾಯಿಲೆ ಬರೋದಾಗಲಿ ಅಥವಾ ನಾವು ಗ್ರೋತ್ ರೇಟ್ ಆಗಲಿ ಎಲ್ಲ ನಾವು ತಿಳ್ಕೊಳ್ತಾ ಹೋಗ್ಬೋದು. ರಿಸ್ಕ್ ತಗೊಳ್ಳೋದು ಒಳ್ಳೇದು ಅಂತ. ಹೌದು, ರಿಸ್ಕ್ ತಗೊಂಡ್ರೆ. ಇವತ್ತು ನಮ್ಮ ರೈತ ಕಸುಬಲ್ಲಿ
ಏನಾಗುತ್ತೆ, ಈಗ ಒಂದು ತರಕಾರಿ ಬೆಳಿತೀವಿ, ಅದಕ್ಕೆ ಯಾವುದೇ ಇಂಟಿಗ್ರೇಷನ್ ಫೆಸಿಲಿಟೀಸ್ ಯಾವುದೂ ಇಲ್ಲ. ಯಾವುದೇ ತರಕಾರಿಗಾಗಲಿ ಭತ್ತಕ್ಕಾಗಲಿ ಯಾವುದಕ್ಕೂ ಸರ್ಕಾರ ಯಾವುದೇ ಇಂಟಿಗ್ರೇಷನ್ ಇದು ಮಾಡಿಲ್ಲ. ಆದರೆ ಕೋಳಿ ಉದ್ಯಮಕ್ಕೆ ಮಾತ್ರ ಇಂಟಿಗ್ರೇಷನ್ ಮಾಡಿ ರೈತರನ್ನ ಹಿಂದುಳಿಯಂಗೆ ಮಾಡಿದ್ದಾರೆ. ಸೊ ರೈತರು ಯೋಚನೆ ಮಾಡಬೇಕು. ಈಗ ನಾನು 10,000 ಶೆಡ್ ಕಟ್ಟಿದ್ದೀನಿ, 20,000 ಶೆಡ್ ಕಟ್ಟಿದ್ದೀನಿ ಅಂತಾರೆ. 10,000 20,000 ಅವಶ್ಯಕತೆನೇ ಇಲ್ಲ. 10,000 ಶೆಡ್ ಮಾಡೋ ಬದಲು ಬರೀ 2,500 ಕೋಳಿ ಸಾಕಿದ್ರೆ ಅದರಲ್ಲಿ ಏನು ಲಾಭ ಬರುತ್ತೆ, ಅದು 2ರಷ್ಟು ಲಾಭ ಇದರಲ್ಲೇ ಬರುತ್ತೆ. ಹೇಗೆ? ಅದೇ ಮಾರ್ಕೆಟ್ ಅನಲೈಸ್ ಮಾಡಬೇಕು, ಮಾರ್ಕೆಟ್ ತಕ್ಕಂಗೆ ನಾವು ಪ್ರೊಡಕ್ಷನ್ ಮಾಡಬೇಕು. ಆವಾಗ ನಿಮಗೆ ಲಾಭ ಸಿಗುತ್ತೆ. ಈಗ ನೀವು ಸುಮ್ಮನೆ ನಾನು ವರ್ಷೊಂಬತ್ತು ಕಾಲ ಬೆಳಿತೀನಿ ಅಂತಂದರೆ ಅದಕ್ಕೆ ಲಾಭ ಸಿಗಲ್ಲ. ಜನನ ಏನು ಮಾರ್ಕೆಟ್ಗೆ ರಿಕ್ವೈರ್ಮೆಂಟ್ ಇದೆ ಆ ಟೈಮಲ್ಲಿ ನಾವು ಅದನ್ನು ಫೀಡ್ ಮಾಡಬೇಕು, ಆವಾಗ ನಮಗೆ ಲಾಭ ಜಾಸ್ತಿ ಸಿಗುತ್ತೆ. ಇದು ನೀವು ಹೇಗೆ ತಿಳ್ಕೊಂಡ್ರಿ ಯೋಗೇಶ್ ಅವರೇ? ಅದೇ ನಮ್ಮ ಕಣ್ಣನ್ ಅಂತ ಇದ್ದಾರೆ, ನಮ್ಮ ಅವರು ನನಗೆ ಇದೇ ಥರ ಬಿಡಬೇಕು. ಯಾಕಂದ್ರೆ ಅವರು 30-40 ವರ್ಷದಿಂದ ಮಾಡ್ಕೊಂಬಂದ ಅನುಭವ. ಸಾಕೋದ್ರ ಬಗ್ಗೆ ಎಲ್ಲರೂ ಮಾಹಿತಿ ಕೊಟ್ಬಿಡ್ತಾರೆ, ಆದರೆ ಮಾರ್ಕೆಟ್ ವ್ಯಾವಹಾರಿಕವಾಗಿ ಯಾರು ಮಾಹಿತಿಗಳು ಕೊಡಲ್ಲ. ನಿಜ. ಆ್ಯಸ್ ಎ ಬಿಸ್ನೆಸ್ ಪರ್ಸನ್ ಯಾರು ಅವ್ರ ಬಿಸ್ನೆಸ್ ಸೀಕ್ರೆಟ್ಗಳನ್ನ ಬಿಟ್ಕೊಡಲ್ಲ. ನಿಜ ನಿಜ. ಈಗ ನೀವು ಬಹಳ ಸೊಗಸಾದ ಆಲೋಚನೆಯೊಂದಿಗೆ ಮಾಂಸದ ಕೋಳಿ ಸಾಕಾಣಿಕೆಯನ್ನು ಮಾಡ್ತಾ ಇದ್ದೀರಿ. ನಿಮ್ಮ ಚಿಂತನೆಗಳು ಕೂಡ ಭಾಳ ಚೆನ್ನಾಗಿದ್ದಾವೆ. ಮಾರ್ಕೆಟ್ ಆಧಾರಿತವಾದಂತಹ ಒಂದು ಕೋಳಿ ಸಾಕಾಣಿಕೆ ನಿಮ್ಮದು. ಈಗ ಇಲ್ಲಿ ಖರ್ಚನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಏನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ? ನಾವು ಖರ್ಚನ್ನ ಅಲ್ಲಿ ಕಡಿಮೆ ಮಾಡ್ಕೋಬೇಕು ಅಂದಾಗ ನಾವೇ ಫೀಡ್ನ ರೆಡಿ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಅವಾಗ ಅಂದರೆ ಸಣ್ಣ ರೈತರುಗಳಿಗೆ ಆಗಲ್ಲ. ಯಾಕಂದರೆ ಅವ್ರಿಗೆ ಮಿಷಿನ್ ಇಟ್ಕೊಂಡು ಅದನ್ನು ತರಿಸಿ ಒಟ್ಟಿಗೆ ಬ್ಲಂಕ್ ಆಗಿ ಅದನ್ನೆಲ್ಲ ಪೌಡ್ರ್ ಮಾಡಿ ಮಾಡೋದು ಕಷ್ಟ ಆಗುತ್ತೆ. ಅವ್ರುಗಳು ಮಾರ್ಕೆಟಿಗೆ ಸಿಕ್ಕ ಫೀಡ್ನೇ ತಂದು ಯೂಸ್ ಮಾಡೋದು ಒಳ್ಳೆಯದು. ಯಾಕಂದರೆ ಒಂದು 2 ರೂಪಾಯಿ 3 ರೂಪಾಯಿ ಜಾಸ್ತಿ ಆಗುತ್ತೆ ಪರ್ ಕೆಜಿ ಕಾಸ್ಟಿಂಗ್. ಅವ್ರಿಗೆ ಒಂದು 2 ರೂಪಾಯಿ 3 ರೂಪಾಯಿ ಜಾಸ್ತಿ ಆಗ್ಬೋದು. ದೊಡ್ಡದಾಗ ಮಾಡಿದಾಗ ನೀವು ಉಳಿತಾಯ ಮಾಡೋಕ್ಕಾಗಿ 2 ರೂಪಾಯಿ 3 ರೂಪಾಯಿನೂ ಲೆಕ್ಕ ಬರುತ್ತೆ. ಆವಾಗ ಇನ್ವೆಸ್ಟ್ ಮಾಡಿ ಮಿಷಿನರಿಗೆ ಮಾಡಿದ್ರು ವರ್ತ್ ಆಗುತ್ತೆ. ನೀವು ಸಣ್ಣ ರೈತರುಗಳು ಮಾಡೋದು. ನೀವೇನು ಮಾಡ್ತಿದ್ದೀರಿ ಯೋಗೇಶ್ ಅವರೇ? ನನಗೆ ನಮ್ಮ ಭಾವ ಅವ್ರದ್ದು ಫೀಡ್ ಪ್ಲಾಂಟ್ ಇದೆ. ಸೊ ಅವ್ರದ್ದು ದೊಡ್ಡ ಇದು ಇರೋದ್ರಿಂದ ಅವರು ನನಗೆ ಫೀಡ್ನ ಸಪ್ಲೈ ಮಾಡ್ತಾರೆ. ಇನ್ನು ಉಳಿದಂತೆ ಬೇರೆ ರೋಗದ ನಿರ್ವಹಣೆ ಆಗ್ಬೋದು, ಮತ್ತೊಂದು ಆಗ್ಬೋದು. ಅದೇ ಅದು ರೋಗ ಕೋಳಿಯಲ್ಲಿ ಏನಾಗುತ್ತೆ, ನಮ್ಗೆ ಇಂಥದ್ದೇ ಬರುತ್ತೆ ಅಂತ ನಾವು ಇದು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಆ ಪೊಸಿಷನ್ ಆ ಟೈಮಲ್ಲಿ ಏನಿರುತ್ತೆ ಅದು ತಕ್ಕಂಗೆ ಅದಕ್ಕೆ ಚಿಕಿತ್ಸೆ ಮಾಡಬೇಕಾಗತ್ತೆ. ಈಗ ಮೊದಲಿಗೆ ತಾವು 2,500ದಿಂದ ಶುರು ಮಾಡಿದ್ದು, ಅದರಲ್ಲಿ ಆದಾಯ ಬಂತು, ಹಾಗಾಗಿ ಇನ್ನೊಂದು ಶೆಡ್ ಮಾಡಿದ್ವಿ ಅಂತ ಹೇಳೋದು. ಅದು ಅನುಭವ ತಗೊಂಡು ಹೆಂಗೆ ಸಾಕಬೇಕು, ಮಾರ್ಕೆಟ್ ಹೇಗಿದೆ ಅದೆಲ್ಲ ಅನುಭವ ಬಂದಮೇಲೆ ನಾವು ಇನ್ನೊಂದು ಶೆಡ್ ಮಾಡಿದ್ವಿ. ಅಷ್ಟೊತ್ತಿಗೆ ಕೋವಿಡ್ ಆಯಿತು. ಕೋವಿಡ್ ಆದಮೇಲಿಂದ ನಾವು ತಿರ್ಗಾ ಶೆಡ್ ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ 2-3 ವರ್ಷ ನಮಗೆ ಕೋಳಿಲಿ ಏನು, ಯಾಕಂದರೆ ಮಾರ್ಕೆಟ್ ಯಾರಿಗೂ ಪ್ರೊಡಕ್ಷನ್ ಆಗಲಿ ಸೇಲ್ಸ್ ಆಗಲಿ ಎಲ್ಲ ಕಡಿಮೆ ಇದ್ದರಿಂದ ನಾವು ಅದನ್ನು ಎಕ್ಸ್ಟೆಂಡ್ ಮಾಡೋಕ್ಕೆ ಹೋಗಿಲ್ಲ. ನಾವು ಈ ವರ್ಷವೂ ನಾವು ಮಾರ್ಕೆಟ್ನ ಹೇಗಿದೆ ಅನ್ನೋದನ್ನು ನೋಡೋಕ್ಕಾಗಿ ನಾವು ಈ ಸತಿ ಇದು ಮಾಡಿಲ್ಲ. ಈಗ ಮೊದಲನೇ ಶೆಡ್ಡನ್ನು ಕಟ್ಟಿದ್ರಲ್ಲ, ಮೊದಲನೇ ಶೆಡ್ಡಿಂದ 2ನೇ ಶೆಡ್ಗೆ ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದೀರಾ ಅಥವಾ ಹೇಗೆ ಮೊದಲನೇ ಶೆಡ್ ಕಟ್ಟಿದ್ರೆ ಹಾಗೆ ಅದು ಆ್ಯಸ್ ಇಟ್ ಈಸ್ ಸೇಮ್ ಇದೆ, ಆದರೆ ಅಗಲ ಜಾಸ್ತಿ ಮಾಡಿದ್ದೀವಿ. ಯಾಕೆ? ಸೊ ಮೊದಲು ನಮಗೇನು ಅನಿಸಿತ್ತು, ಗಾಳಿ ಜಾಸ್ತಿ ಬೇಕು ಅನ್ನೋ ಒಂದು ಇದಿತ್ತು, ಹಾಗಾಗಿ ಅಗಲ ಕಡಿಮೆ ಮಾಡಿದ್ವಿ. ಆಮೇಲಿಂದ ಅನಿಸುತ್ತು ಇಲ್ಲ ಇದು 25 ಅಡಿಗೆ ಇಟ್ಕೊಂಡ್ರು ಏನು ಪ್ರಾಬ್ಲಮ್ ಬರಲ್ಲ, ಸೊ 25 ಅಡಿನೇ ಮಾಡ್ಬೋದು ಅಂತ ಅನಿಸಿದ್ವಿ. 25 ಅಡಿ ಅಗಲ 125 ಅಡಿ ಶೆಡ್ ಮಾಡಿದ್ದೀವಿ. ಯಾಕಂದರೆ ಈಗ ರೈತರುಗಳು 250 ಅಡಿ 300 ಅಡಿ ಒಟ್ಟಿಗೆ ಮಾಡ್ತಾರೆ, ಅದನ್ನ ಮಾಡಬಾರ್ದು. ಆ್ಯಕ್ಚುಲಾಗಿ ಆ ಪಾರ್ಟಿಷನ್ ಮಾಡಿಬಿಟ್ಟು ಅರ್ಧ ಇಲ್ಲಿ ಬಿಡ್ತೀವಿ, ಅರ್ಧ ಇಲ್ಲೊಂದು ಮಾಡ್ತೀವಿ. ಅದು ಆ ಥರ ಮಾಡೋದ್ರಿಂದ ಕೋಳಿಗೆ ರೋಗ ಹರಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವು ಈಗ ನಿಮ್ಮ ಕೆಪಾಸಿಟಿ ಇದೆ 1,000 ಕೋಳಿ ಸಾಕಬೇಕು ಅಂದರೆ 500 ಬೇರೆ ಬೇರೆ ಶೆಡ್ ಮಾಡೋದು ಒಳ್ಳೆಯದು. ಒಂದೇ ಶೆಡ್ಡಲ್ಲಿ ಪಾರ್ಟಿಷನ್ ಮಾಡಿ ಬಿಡೋದ್ರಿಂದ ರೋಗಗಳು ಬೇಗ ಹರಡುತ್ತೆ ಕೋಳಿಲಿ. ಗಾನ್ವಿ ಅವರೇ, ಈಗ ಮಾರ್ಕೆಟ್ ಅನಾಲಿಸಿಸ್ ಭಾಳ ಪ್ರಧಾನವಾಗಿ ನಿಮ್ಮ ಯಶಸ್ಸಿಗೆ ಕಾರಣ ಅಂತ ಯೋಗೇಶ್ ಅವರು ಹೇಳ್ತಾ ಇದ್ದಾರೆ. ನಿಮ್ಮ ವಿಚಾರ ಏನು? ಮಾರುಕಟ್ಟೆನ ಚೆನ್ನಾಗಿ ಅಧ್ಯಯನ ಮಾಡಿದ್ದು ನಿಮ್ಮ ಯಶಸ್ಸಿಗೆ ಕಾರಣ ಅಂತ ಅನ್ಸುತ್ತಾ? ಹೌದು, ಮಾರ್ಕೆಟ್ ಅನಾಲಿಸಿಸ್ ಮೇಯ್ನ್ ಆಗುತ್ತೆ ಇದರಲ್ಲಿ. ಮಾರ್ಕೆಟಿಂದ ಅಧ್ಯಯನ ಮಾಡಿಕೊಂಡ್ರೆ ನಾವು ಲಾಭ ಪಡೆಯೋದಕ್ಕೆ ಅನುಕೂಲ ಆಗುತ್ತೆ. ಈಗ ನೀವು ಹೇಗೆ ನಿಮ್ಮ ಕೋಳಿಗಳನ್ನು ಮಾರ್ತಾ ಇದ್ದೀರಿ? ಏನು ತಂತ್ರಜ್ಞಾನಗಳನ್ನು ಅಳವಡಿಸ್ಕೊಂಡಿದ್ದೀರಿ? ಎಲ್ಲಿ ಮಾರ್ತೀರಿ? ಯಾರಿಗೆ ಮಾರ್ತೀರಿ? ಕೋಳಿ ಲಿಫ್ಟರ್ಸ್ ಇದ್ದಾರೆ, ಇಲ್ಲೇ ಮೈಸೂರು ಲಿಫ್ಟರ್ಸ್ ಇದ್ದಾರೆ. ಮೈಸೂರಿಂದ ಗಿರಿರಾಜ ಕೋಳಿ ಆದರೆ ಮಂಗಳೂರಿಗೆ ಶಿಫ್ಟ್ ಮಾಡೋ ಲಿಫ್ಟರ್ಸು ಇದ್ದಾರೆ. ಅವರು ಬಂದು ಪಿಕ್ ಮಾಡ್ತಾರೆ, ಲಿಫ್ಟ್ ಮಾಡ್ತಾರೆ. ಹೇಳಿ ಸರ್, ನಿಮ್ಮ ವಿಚಾರ. ಮಾರುಕಟ್ಟೆಗೆ ಯಾವ ತರಹ ಒಂದು ಸ್ಟ್ರಾಟಜಿ ಇಟ್ಕೊಂಡಿದ್ದೀರಿ ಅಂತ? ಸ್ಟ್ರಾಟರ್ಜಿ ಅನ್ನೋದಕ್ಕಿಂತ ಇಲ್ಲಿ ಏನಾಗಿದೆ, ಲಿಫ್ಟರ್ಸ್ದೇ ಮೇನ್ ಇಂಪಾರ್ಟೆಂಟ್. ಅವ್ರ ಕೈಲೇ ಕೋಳಿ ಉದ್ಯಮ ಪೂರ್ತಿ ಕೊಟ್ಬಿಟ್ಟಿದ್ದಾರೆ. ಯಾವುದೇ ಕಂಪ್ನಿ ಆಗೋದು ಎಲ್ಲರೂ ಅವ್ರ ಮೇಲೆ ಡಿಪೆಂಡ್.
ಸೊ ಅವ್ರ ಹತ್ರ ಏನಾದ್ರು ನೀವು ಚರ್ಚೆ ಮಾಡಿದ್ರೆ ಕಂಪ್ನಿಯವ್ರ ಹತ್ರ, ಅವ್ರಿಲ್ಲ ಅಂದ್ರೆ ನೀವು ರೈತರು ಏನು ಮಾಡೋಕ್ಕಾಗಲ್ಲ ಅಂತಾರೆ. ಸೊ ಪ್ರಾಮುಖ್ಯತೆ ಅವ್ರಿಗೆ ಕೊಡೋದು, ಅವರು ರೈತರು ಕೊಡಲ್ಲ. ಇವತ್ತು ರೈತರಿಗೆ 6 ರೂಪಾಯಿ 20 ಪೈಸೆ ಕೊಡ್ತಾ ಇದ್ದಾರೆ ಹೊರತು ಲಿಫ್ಟರ್ಸ್ಗೆ 15 ರೂಪಾಯಿ 20 ರೂಪಾಯಿ ಕೊಡ್ತಾರೆ. ಆದರೆ ರೈತರು ಸಾಕಿ 45 ದಿನ ಕಷ್ಟಪಟ್ಟು ಸಾಕಿ ಅವ್ರಿಗೆ 6 ರೂಪಾಯಿ 20 ಪೈಸೆ ಕೊಡ್ತಾರೆ. ಅದೇ ನೀವು ಲಿಫ್ಟರ್ ಒಂದು ರಾತ್ರಿ ಎತ್ತಿ ಅವ್ರು ಸೇಲ್ ಮಾಡಿದ್ರೆ ಅವ್ರಿಗೆ 20 ರೂಪಾಯಿ ಕಮಿಷನ್ ಕೊಡ್ತಾರೆ. ಸೊ ಅವ್ರ ಕಾನ್ಸಂಟ್ರೇಷನ್ ಏನಿದೆ, ಅವರು ಜಾಸ್ತಿ ಪ್ರಾಮಿನೆನ್ಸ್ ಕೊಡೋದು ಯಾರಿಗೆ? ಲಿಫ್ಟರ್ಸ್ಗೆ, ರೈತರಿಗಲ್ಲ. ರೈತರು ನೀವು ಎಷ್ಟೇ ಕಷ್ಟಪಟ್ಟು ರಾತ್ರಿ ಬೆಳಗ್ಗೆ ನೋಡಿ, ನೀವು ಅವ್ರು ಯಾರ ಮೇಲೂ ಡಿಪೆಂಡ್ ಆಗಿಲ್ವಲ್ಲ, ನೀವೇ ಸ್ವತಂತ್ರ. ನಾವು ಸಾಕಿರ್ತೀವಿ, ಆದರೆ ನಾವು ಲಿಫ್ಟರ್ಸ್ ಮೇಲೆ ಡಿಪೆಂಡ್ ಆಗಿರ್ತೀವಿ. ಯಾಕಂದ್ರೆ ಅವರೇ ಲಿಫ್ಟ್ ಮಾಡಬೇಕು. ಯಾಕಂದ್ರೆ ಮಾರ್ಕೆಟ್ ಪೂರ್ತಿ ಅವರೇ ಹ್ಯಾಂಡಲ್ ಮಾಡ್ತಿರ್ತಾರೆ. ನಾವು ಸಪ್ರೇಟ್ ಆಗಿ ಅಂಗಡಿಗಳಿಗೆ ಕೊಡೋಕ್ಕಾಗಲ್ಲ. ಯಾಕಂದ್ರೆ ಅಂಗಡಿ ರಿಕವರೀಸ್ ಕಷ್ಟ ಇರುತ್ತೆ. ಕೋಳಿ ಅಂಗಡಿಯಲ್ಲಿ ರಿಕವರಿ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಹಾಗಾಗಿ ಲಿಫ್ಟರ್ಸ್ಗಳು ಅವರು ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಅಲ್ಲಿಗೆ ನಿಮ್ಮ ರೇಟಿನ ಒಂದು ಅಧ್ಯಯನ ಸರಿ ಹೊಂದ್ಲಿಲ್ವಲ್ಲ ಮತ್ತೆ? ಇಲ್ಲ, ರೈಟ್ ಯಾಕಂದ್ರೆ ಈ ಕೋಳಿ ಉದ್ಯಮದಲ್ಲಿ ಏನಾಗುತ್ತೆ, ರೇಟ್ ಫಿಕ್ಸ್ ಮಾಡೋದೇ ವೆನ್ಕಾಬು ಸುಗುಣ. ಓಕೆ. ನಾವ್ಯಾರು ಫಿಕ್ಸ್ ಮಾಡೋಕ್ಕಾಗೋದೇ ಇಲ್ಲ ರೇಟ್ನ. ಯಾಕಂದ್ರೆ ಸರ್ಕಾರದಿಂದ ನೀವು ಬ್ರಾಯ್ಲರ್ ಕೋಳಿ ಬಗ್ಗೆ ಹೇಳ್ಬೇಡಿ. ಈಗ ನೀವು ಗಿರಿರಾಜ ಮಾಡ್ತೀರಿ, ಗಿರಿರಾಜನು ಅಷ್ಟೇ, ಮತ್ತೆ ನಾಟಿ ಕೋಳಿ, ಕಲರ್ ಕೋಳಿ ಅಂತೆಲ್ಲ ಹೇಳಿದ್ರಿ. ಹೌದು, ಅದು ರೇಟು ಫಿಕ್ಸ್ ಆಗುತ್ತೆ. ಓಕೆ. ನಮ್ಮಲ್ಲಿ ಬೆಂಗಳೂರು BTC ಇದೆ, ಅವರು ರೇಟ್ ಫಿಕ್ಸ್ ಮಾಡ್ತಾರೆ ಗಿರಿರಾಜಾಗೆ. ಸೊ ಅದ್ರ ಮೇಲೆ ಮಾರ್ಕೆಟ್ ರೇಟ್ ಡಿಪೆಂಡ್ ಆಗುತ್ತೆ. ಅಲ್ಲಿ ರಿಕ್ವೈರ್ಮೆಂಟ್ಸ್ ಅಲ್ಲಿ ಹೇಗಿರುತ್ತೆ ಅನ್ನೋದನ್ನ ನೋಡಿಕೊಂಡು ನಾವು ಕೇಳಿ ಇವರ ಲಿಫ್ಟರ್ಗಳಿಗೆ ರೇಟ್ ಮಾತಾಡ್ತೀವಿ. ಓಕೆ ಸರ್, ಈಗ ಒಂದು ಕೋಳಿ ನೀವು ಸಾಕ್ತಾ ಇದ್ದೀರಾ, ನಿಮ್ಮ ಸಾಕಣಾ ವಿಧಾನದಲ್ಲಿ ಖರ್ಚೇನಾಗ್ತಾ ಇದೆ ನಿಮಗೆ? ಖರ್ಚು ಅಂದರೆ ಗಿರಿರಾಜ್ ಆಗಬೇಕು ಅಂದರೆ 2.25 kg ಫೀಡ್ಸ್ ತಿನ್ನುತ್ತೆ 1 kg ದಪ್ಪ ಆಗೋಕ್ಕೆ. ಅದು ಮಾರ್ಕೆಟ್ ರೇಟ್, ಫೀಡ್ಸ್ ರೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಮರಿ ಬಂದು 18 ರೂಪಾಯಿ, 16 ರೂಪಾಯಿ, 22 ರೂಪಾಯಿ, 25 ರೂಪಾಯಿ, ಈ ಥರ ಅವತ್ತೊಂದು ಮಾರ್ಕೆಟ್ ಡಿಮ್ಯಾಂಡ್ ಮೇಲೆ ರೇಟ್ ಫಿಕ್ಸ್ ಆಗುತ್ತೆ. ಇನ್ನು ಮೆಡಿಸಿನ್ ಖರ್ಚುಗಳು ಮಾಮೂಲಿ ಇರುತ್ತೆ. ಆ ಟೈಮಲ್ಲಿ ನಾವೇನೇನು ಮೆಡಿಕೇಟ್ ಮಾಡಬೇಕು ಮರಿಗಳಿಗೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಲ್ಲ, ಅಂದಾಜು ನಿಮಗೆ ಒಂದು ಕೋಳಿ ಮೇಲೆ ಏನು ಆದಾಯ? ಇವತ್ತೆಲ್ಲ ಇದರಲ್ಲಿ 90 ರೂಪಾಯಿ ಬಾಯ್ಲರ್ ಕೋಳಿ ಖರ್ಚಿದೆ. ಗಿರಿರಾಜ 110 ರೂಪಾಯಿ ಇದೆ. ಓಕೆ. ಬೇರೆ ಇನ್ನೊಂದು ಕಲರ್ ಕೋಳಿ ಹೇಳಿದ್ರಿ, ಅದೇ DP ಕ್ರಾಸ್ ಎಲ್ಲ ಆದರೆ ನಿಮಗೆ 135 ರೂಪಾಯಿ, 140 ರೂಪಾಯಿ ಬೀಳುತ್ತೆ 1 kg ಮರಿ ದಪ್ಪ ಮಾಡೋಕ್ಕೆ. ಈ ಒಂದು ಕೋಳಿ 1-1.5 kg ಬರುತ್ತಾ ಅಥವಾ 2 kg ಬಂದಿರೋ ಉದಾಹರಣೆನೂ ಇದೆ? 2 kg ಬರುತ್ತೆ. ಗಿರಿರಾಜ ಎಲ್ಲ 2 kg ವರೆಗೂ ಬರುತ್ತೆ. ಈ ಬ್ರಾಯ್ಲರ್ ಕೋಳಿ 50ರಿಂದ 60 ದಿನದವರೆಗೆ. ನಾವು ಆವ್ರೇಜ್ 600 ಇರೋ ಲೆವೆಲಲ್ಲಿ ಮೇಲು ಫೀಮೇಲ್ ಎಲ್ಲ ಎತ್ಬಿಡ್ತೀವಿ. 1 kgಗೆ ಏನು ಧಾರಣೆ ಸಿಗ್ತಾ ಇದೆ ಇವತ್ತು? ಗಿರಿರಾಜ ಎಲ್ಲ 135 ರೂಪಾಯಿ ಇದೆ. 2 kg ಬಂದರೆ 260 ರೂಪಾಯಿ. 260 ರೂಪಾಯಿ ಅಂದರೆ 120 ರೂಪಾಯಿವರೆಗೂ ಖರ್ಚು ಹಿಡಿದ್ರೂ ಅಷ್ಟೇ ಆದಾಯ ನಿಮಗೆ ಬರುತ್ತೆ ಒಂದು ಕೋಳಿ? ಒಂದು ಮಿನಿಮಮ್ 25 ರೂಪಾಯಿ ಸಿಗುತ್ತೆ 1 kgಗೆ. ಒಂದು ಕೋಳಿಗೆ 50 ರೂಪಾಯಿ ಮಾರ್ಜಿನ್ ಇರುತ್ತೆ. ಸಾಕು ಅಂತೀರಾ ಗಾನವಿ ಅವರೇ, ಅಥವಾ ಇನ್ನೂ ಜಾಸ್ತಿ ಲಾಭ ಬರಬೇಕಂದ್ರೆ ಏನು ಮಾಡ್ಬೋದು ಅಂತ ತಮಗನ್ಸುತ್ತೆ? ಲಾಭ ಬರಬೇಕು ಅಂದರೆ ನಾವು ಅದೇ ಮಾರ್ಕೆಟ್ ಇದ್ರ ಮೇಲೆ ನಾವೇ ಡೆಲಿವರಿ ಕೊಡೋದು, ನಾವೇ ಕಲೆಕ್ಷನ್ ಮಾಡ್ತಾ ಹೋಗ್ತೀವಿ ಅಂದರೆ ಅದು ಇನ್ನಷ್ಟು ಲಾಭ ಜಾಸ್ತಿ ಆಗ್ತಾ ಹೋಗುತ್ತೆ. ಆದರೆ ರಿಸ್ಕ್ ಬೇಡ. ಡೆಲಿವರಿ ಕೊಡೋದು, ಲಿಫ್ಟ್ ಮಾಡಿ ಡೆಲಿವರಿ ಕೊಟ್ಟು ಮತ್ತೆ ಅವರಿಂದ ಅಮೌಂಟ್ ಕಲೆಕ್ಟ್ ಮಾಡ್ತೀವಿ ಅನ್ನೋ ರಿಸ್ಕ್ ಬೇಡ ಅಂದರೆ ಇಷ್ಟೇ ಸಾಕು. ಈಗ ಕೋಳಿ ಸಾಕಾಣಿಕಾ ಎಲ್ಲ ಕೆಲಸದಲ್ಲೂ ನೀವು ನಿಮ್ಮನ್ನು ತೊಡಗಿಸ್ಕೊಂಡಿದ್ದೀರಾ? ಪ್ರತಿನಿತ್ಯ ಹೋಗ್ತೀರಾ? ಹೌದು, ತೊಡಗಿಸ್ಕೊಂಡಿದ್ದೀವಿ. ಏನೇನು ಕೆಲಸ ಮಾಡೋಕ್ಕೆ ನಿಮಗೆ ಇಷ್ಟ? ಅಲ್ಲಿ ಕೆಲಸಗಳು ಮೇಯ್ನಾಗಿ ಒಂದು ರ್ಯಾಕ್ರಿಂಗ್ ಇರುತ್ತೆ ಡೈಲಿ ಬೇಸಿಸು, ಇನ್ನು ಫೀಡ್ಸ್ ಮತ್ತು ಅಬ್ಸರ್ವೇಷನ್. ಮೇಯ್ನ್ ಇರೋದು ಅಬ್ಸರ್ವೇಷನ್. ವೀಕ್ ಆಗಿದೆಯಾ ಕೋಳಿ, ಅಥವಾ ಎಲ್ಲ ಕೋಳಿಗಳು ಚೆನ್ನಾಗಿ ಓಡಾಡ್ಕೊಂಡಿದೆಯಾ, ಎಲ್ಲ ಕೋಳಿಗಳು ಫೀಡ್ಸ್ ಚೆನ್ನಾಗಿ ತಿಂತಾ ಇದೆಯಾ, ನೀರು ಕುಡಿತಾ ಇದೆಯಾ, ನೀರು ಸಪ್ಲೈ ಸರಿಯಾಗಿ ಆಗ್ತಾ ಇದೆಯಾ, ಅದನ್ನು ಅಬ್ಸರ್ವೇಷನ್ಸ್ ಮೇಯ್ನ್ ಆಗಿರುತ್ತೆ ಅಲ್ಲಿ. ಅಂದರೆ ಪ್ರತಿನಿತ್ಯ ಹೋಗ್ತೀರಾ ನೀವು? ಹಾಂ, ಪ್ರತಿನಿತ್ಯ ಅಂದರೆ ಹೋಗ್ತಾ ಇರ್ತೀವಿ. ನಿರ್ವಹಣೆ ಹೇಗೆ ಯೋಗೇಶ್ ಅವರೇ? ಸರ್, ಅದೇ ಮೇನ್ ಇಂಪಾರ್ಟೆಂಟ್ ಆಗಿರೋದು ಮಾನಿಟ್ರಿಂಗ್. ಕೋಳಿಲಿ ಒಂದು ಸಣ್ಣ ವಿಚಾರನೂ ಮಾನಿಟ್ರಿಂಗ್ ಮಾಡಬೇಕು. ನಾವು ನೆಗ್ಲೆಕ್ಟ್ ಮಾಡಿದ್ರೆ ಕೋಳಿ ಉದ್ಯಮದಲ್ಲಿ ಸಕ್ಸಸ್ ಆಗೋಕ್ಕಾಗಲ್ಲ. ಕೋಳಿಯಲ್ಲಿ ಮತ್ತೊಂದು ಉಪ ಉತ್ಪನ್ನ ಅಂದರೆ ಗೊಬ್ಬರ. ಏನು ಮಾಡ್ತೀರಿ ಗೊಬ್ಬರನ? ಆ ಗೊಬ್ಬರನೆಲ್ಲ ನಮ್ಮ ತೋಟಕ್ಕೆ ಉಪಯೋಗಿಸ್ಕೋತೀವಿ. ಯಾಕಂದರೆ ಈಗ ಕೋಳಿ ಗೊಬ್ಬರ ಅಂದಾಗ ಬಾಯ್ಲರ್ ಕೋಳಿ ಗೊಬ್ಬರಕ್ಕೆ ಇದು ಮಾಡಿದಾಗ ಮಾರ್ಕೆಟಲ್ಲಿ ಅಂಥ ರೇಟ್ ಸಿಗಲ್ಲ. ಯಾಕಂದರೆ ಜಳ್ಳು ಮಿಕ್ಸ್ ಇರುತ್ತೆ. ನಾವು ಉದ್ದೇಶಕ್ಕಾಗಿ ನಮ್ಮ ಹತ್ರ ತಗೊಳ್ಳೋರು ಡೈರೆಕ್ಟಾಗಿ ರೈತರೇ ಬಂದರೆ ಸ್ವಲ್ಪ ರೇಟ್ ಸಿಗುತ್ತೆ. ಅದರಲ್ಲೂ ಏನಾಗುತ್ತೆ, ನಮ್ಗೆ ಇಮಿಡಿಯೇಟ್ ಶೆಡ್ ಕ್ಲೀನ್ ಆಗಬೇಕು, ತುಂಬಬೇಕು ಅಂದಾಗ ಏನಾಗುತ್ತೆ, ಅದರಲ್ಲೂ ಬ್ರೋಕರ್ಗಳಿರ್ತಾರೆ.
ಅವ್ರು ತುಂಬ್ಕೊಂಡು ಹೋಗಿ ಅದನ್ನು ಅವ್ರು ರೇಟ್ ಜಾಸ್ತಿಗೆ ಮಾರ್ಕೋತಾರೆ. ಸೊ ಅದಕ್ಕಿಂತ ನಮ್ಮದೇ ಜಮೀನು ಇದ್ದರೆ ನಮ್ಮ ಜಮೀನಿಗೆ ಉಪಯೋಗಿಸ್ಕೊಳ್ಳೋದ್ರೆ ನಮ್ಮ ಜಮೀನು ತಕ್ಕಂಗೆ ನಾವು ಕೋಳಿ ಫಾರಮ್ ಮಾಡಿದ್ರೆ, ಈಗ ನಮ್ಮಲ್ಲಿ ಜಮೀನು ಜಾಸ್ತಿ ಇದೆ, ಅದ್ರ ತಕ್ಕಂಗೆ ಶೆಡ್ಡು ದೊಡ್ಡದು ಇದೆ, ಫೈನಾನ್ಷಿಯಲಿ ಅವ್ರ ಸ್ಟೆಬಿಲಿಟಿ ನೋಡಿಕೊಂಡು ಅದ್ರ ತಕ್ಕಂಗೆ ಅವ್ರು ಮಾಡಿದಾಗ ಆ ಗೊಬ್ಬರ ಅವ್ರ ಜಮೀನಿಗೆ ಯುಟಿಲೈಸ್ ಮಾಡ್ಕೊಳ್ಳೋದು ಒಳ್ಳೆಯದು. ನಮ್ಮ ಕಂಪನಿ ಇದು ನಮ್ಮ ಕಂಪನಿ. ಕೇಳುಗರೆ, ಏಪ್ರಿಲ್ 10ರಂದು ಗುರುವಾರ ನಮ್ ಕಂಪನಿ ಬಾನುಲಿ ಸರಣಿಯಲ್ಲಿ ಕಬ್ಬು ಹಾಗೂ ಭತ್ತದ ಬೇಸಾಯ ಮತ್ತು ಮಾರಾಟವನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮದ್ದೂರು ತಾಲೂಕು ಕೊಪ್ಪ ಗ್ರಾಮದ ವಿಶ್ವೇಶ್ವರಯ್ಯ ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರಾದ ಎನ್.ಟಿ. ಪುಟ್ಟಸ್ವಾಮಿ ಮತ್ತು ನಿರ್ದೇಶಕರಾದ ಎಚ್.ಎನ್. ರಮೇಶ್. ಸರ್, ಪ್ರಾರಂಭದಲ್ಲಿ ನಮ್ಮಲ್ಲಿ ಟಾರ್ಪಲ್ಗಳು ಇವಾಗ 18-24 ಅಡಿ ಇರೋ ಟಾರ್ಪಲ್ಲು 2,000 ರೂಪಾಯಿಗೆ ಮಾರಾಟ ಆಗ್ತಿತ್ತು ಕೊಪ್ಪದಲ್ಲಿ. ನಾವು 1,650ಕ್ಕೆ ಕೊಟ್ವು. ಅವಾಗ ಅವ್ರಿಗೆ 350 ರೂಪಾಯಿ ಕಡಿಮೆಗೆ ಸಿಗ್ತಾಯಿತ್ತು. ಅಂದರೆ ಎಲ್ಲದರಲ್ಲೂ ನಾವು ಸ್ವಲ್ಪ ಪ್ರಾಮಾಣಿಕತೆ ಮತ್ತು ಕ್ವಾಲಿಟಿ ಕ್ವಾಂಟಿಟಿ ಎರಡನ್ನೂ ಕೂಡ ನಾವು ಮೇಂಟೈನ್ ಮಾಡ್ಕೊಂಬಂದಿದ್ದೀವಿ ಸರ್. ಮರೆಯದೆ ಕೇಳಿ, ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಬಾನುಲಿ ಸರಣಿ ನಮ್ ಕಂಪನಿ ಕಟ್ಟಿ ನಿಮ್ಮದೇ ಕಂಪನಿ. ರೈತ ಉತ್ಪಾದಕರ ಕಂಪನಿ. ಕೋಳಿ ಜೊತೆಗೆ ಬೇರೆ ಇನ್ನೇನಾದರೂ ಪ್ರಾಣಿಗಳನ್ನು ಸಾಕ್ತಾ ಇದ್ದೀರಮ್ಮ ಗಾನ್ವಿ ಅವರು? ಹೌದು, ಹಸು ಸಾಕಾಣಿಕೆ ಡೈರಿ ಫಾರಂ ಮಾಡ್ತಾ ಇದೀವಿ ಇವಾಗ. ಓಕೆ, ಎಷ್ಟು ಹಸುಗಳಿದೆ ಈಗ ಒಂದು 20 ಹಸುಗಳಿದೆ. ಓ, ಬಹಳ ದೊಡ್ಡ ಮಟ್ಟದಲ್ಲೇ ಸಾಕ್ತಾ ಇದ್ದೀವಿ. ಹೌದು. ಓ, ಯಾವ್ಯಾವ ತಳಿ ಅಮ್ಮ? ಎಲ್ಲ HF ತಳಿಗಳಿದೆ. ಹಾಲಿನ ಉತ್ಪನ್ನ ಎಷ್ಟು ಬರ್ತಿರ್ಬೋದು ಒಂದು ದಿನಕ್ಕೆ ಅಂದಾಜು? ನಮ್ಮಲ್ಲಿ ಈಗ ಒಂದು 20 ಹಸು ಇದೆ. ಅದರಲ್ಲಿ 20 ಹಸುನು ಹಾಲು ಕರಿಯಲ್ಲ, ಒಂದು 12 ಹಸು ಹಾಲು ಕರಿಯ ಹಸುಗಳಿದೆ. ಇಲ್ಲಿ ಮಿಕ್ಕಿದೆಲ್ಲ ಕಟ್ಸ್ಗಳಿದೆ. ಸೊ ನಾವು ಮುಂದಕ್ಕೆ ಇದಾಗಲಿ ಅಂತ ಇಟ್ಕೊಂಡಿದ್ವಿ. ಒಂದು 3-4 ಕರು ಇದೆ. ಈಗ ಅದರಲ್ಲಿ ಬಂದಿದ್ದು ಬೆಳಗ್ಗೆ ಒಂದು 60 ಲೀಟ್ರ್, ಸಾಯಂಕಾಲ ಒಂದು 60 ಲೀಟ್ರ್ ಬರ್ತವೆ. ಯಾಕಂದರೆ ಎಲ್ಲ ಹಸುಗಳು ಒಂದೇ ಸಮ ಕರಿಯಲ್ಲ. ಒಂದು ಮಿಡಲ್ ಸ್ಟೇಜಲ್ಲಿ ಇರುತ್ತೆ, ಒಂದು ಸ್ಟಾಪಲ್ಲಿ ಇರುತ್ತೆ, ಒಂದು ಫ್ರೆಶ್ ಕರ ಇದಿರುತ್ತೆ. ಸೊ ಹಾಗಾಗಿ ಬ್ಯಾಲೆನ್ಸ್ ಆವ್ರೇಜ್ ಹೋಗ್ತಾ ಇರುತ್ತೆ. ದಿನಕ್ಕೆ 120 ಲೀಟ್ರ್ ಲೆಕ್ಕನ? ಒಂದು ದಿನಕ್ಕೆ ಒಂದು 120ರಿಂದ 150 ಲೀಟ್ರ್ವರೆಗೂ ರೀಚ್ ಆಗುತ್ತೆ. ಡೈರಿಗೆ ಹಾಕ್ತೀರಾ? ವರ್ತನೆ ಇಟ್ಕೊಂಡಿದ್ದೀರಾ? ನಾವು ಅಕ್ಷಯಕಲ್ಪ ಡೈರಿಗೆ ಹಾಕ್ತಾ ಇದ್ದೀವಿ, ಆರ್ಗ್ಯಾನಿಕ್ ಮಿಲ್ಕ್. ನಮ್ಮಲ್ಲಿ ಹಸುಗಳಿಗೆ ಯಾವುದೇ ಥರದ್ದು ಫೀಡ್ಸ್ ಉಪಯೋಗಿಸಲ್ಲ. ನಾವು ನಮ್ಮದೇ ಆದ ಫೀಡ್ಸ್ನ ನಾವೇ ರೆಡಿ ಮಾಡಿಕೊಂಡು ಹಸುಗಳಿಗೆ. ಸಾವಯವ ಹಾಲು ಅಲ್ವೇ? ಹೌದು. ಚೆನ್ನಾಗಿರುತ್ತಮ್ಮ ನಿಮ್ಮ ಡೈರಿ ಹಾಲು? ಹೌದು, ಮನೆಯಲ್ಲಿ ಅದನ್ನೇ ಬಳಸ್ತೀರಾ ಅಥವಾ ಮನೇಲಿ ಅದನ್ನೇ ಬಳಸ್ತೀವಿ. ಹೌದಾ? ಬೇರೆ ಹಾಲಿಗೂ ಈ ಹಾಲಿಗೂ ಏನು ವ್ಯತ್ಯಾಸ ಕಾಣಿಸ್ತಾ ಇದೆ ನಿಮಗೆ? ವ್ಯತ್ಯಾಸ ಅಂತ ಬಂದರೆ, ಈಗ ನಾವು ಡೈರಿಯಿಂದ ತಗೊಬರೋ ಹಾಲಲ್ಲಿ ಫ್ಯಾಟ್ ಇರಲ್ಲ. ಒಂದು ಎಲ್ಲ ಜಿಡ್ಡಿನಂಶನೂ ತೆಗೆದು ಕೊಟ್ಟಿರ್ತಾರೆ. ಅದರಲ್ಲಿ ನಮ್ಮ ಮಕ್ಳಿಗೆ ಬೇಕಾಗಿರೋ ಪರಿಪೂರ್ಣ ಸತ್ವ ಸಿಗೋದಿಲ್ಲ. ಮನೆ ಹಾಲು ಅಂದರೆ ಎಲ್ಲ ಅದು ಆರ್ಗ್ಯಾನಿಕ್ ಆಗಿದೆ, ಯಾವುದೇ ಆಂಟಿಬಯೋಟಿಕ್ ಯೂಸ್ ಮಾಡಲ್ಲ, ಮಕ್ಕಳಿಗೂ ಒಳ್ಳೆಯದು. ಕೋಳಿ ಜೊತೆ ಹಸು ಎರಡೂ ಒಟ್ಟಿಗೆ ಶುರು ಮಾಡಿದ್ರಾ ಅಥವಾ? ಇಲ್ಲ, ನಾವು ಮೊದಲು ನಮ್ಮ ತೋಟದಲ್ಲಿ ಹಸುಗಳು ಸಾಕಾಣಿಕೆ ಇತ್ತು. ಸೊ ಕಡಿಮೆ ಪ್ರಮಾಣದಲ್ಲಿ ಇತ್ತು, 2-3 ಹಸು ಇತ್ತು. ಸೊ ನಾವು ಈ ಕೋವಿಡ್ ಆದಮೇಲೆ ಕೋಳಿದು ಯಾವಾಗ ಸ್ವಲ್ಪ ಮಾರ್ಕೆಟ್ ಎಲ್ಲ ಸ್ವಲ್ಪ ಇದಿತ್ತು, ಆಗ ಹಸುನು ಶುರು ಮಾಡೋಣ ಅಂದ್ಬಿಟ್ಟು ಹಸು ಸಾಕಾಣಿಕೆ ಮಾಡಿದ್ದೀವಿ. ಈಗ ಹೊಸ ಶೆಡ್ ಮಾಡೋಕ್ಕೆ ರೆಡಿ ಮಾಡ್ತೀವಿ. ಒಂದು 50 ಹಸುದು ಶೆಡ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀವಿ. ಕೋಳಿನೂ ಮುಂದುವರಿಸ್ತೀರಿ? ಕೋಳಿನೂ ಮುಂದುವರಿಸಿ. ಕೋಳಿಲೂ ಅಷ್ಟೇ ಲಾಭ ಇದೆ, ಹಸುಲು ಅದೇ ಲಾಭ ಇದೆ. ಯಾವುದ್ರಲ್ಲೂ ಏನು ವ್ಯತ್ಯಾಸ ಇರಲ್ಲ. ಯಾವುದೇ ವ್ಯವಹಾರಿಕವಾಗಿ ನೋಡಿದಾಗ ವರ್ಷಕ್ಕೆ 12 ತಿಂಗಳಿದೆ ಅಂತ 12 ತಿಂಗಳಲ್ಲೂ ಲಾಭ ಮಾಡೋಕ್ಕಾಗಲ್ಲ. ಯಾವುದೇ ಉದ್ಯಮದಲ್ಲೂ ಮಾಡೋಕ್ಕಾಗಲ್ಲ, ಯಾವುದೇ ಅಗ್ರಿಕಲ್ಚರಲ್ಲೂ ಮಾಡೋಕ್ಕಾಗಲ್ಲ. ನಿಜ, ಏರಿಳಿತಗಳು ಇದ್ದೇ ಇರುತ್ತೆ ಜೀವನದಲ್ಲಿ. ಹೇಳಿ ಗಾನವಿ ಅವರೇ, ನಿಮಗೆ ಇನ್ನೂ ಏನೇನು ಮಾಡಬಹುದು ಯಜಮಾನರು ಅಥವಾ ನೀವಿಬ್ಬರು ಸೇರ್ಕೊಂಡು ಅನ್ನೋ ಕನಸಿದೆ? ಇನ್ನೂ 4 ಕೋಳಿ ಶೆಡ್ ಮಾಡಬೇಕು ಅಂತನಾ ಅಥವಾ ಹೇಗೆ? ಹೌದು, ಇನ್ನೂ 1-2 ಕೋಳಿ ಶೆಡ್ ಮಾಡಬೇಕು ಅನ್ನೋ ಪ್ಲಾನ್ ಇದೆ ನಮ್ಮದು. ಅದ್ರ ಜೊತೆಗೆ ಕುರಿ ಸಾಕಾಣಿಕೆ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇದೆಲ್ಲ ಒಂದು ಸಕ್ಸಸ್ ಅಂತ ಬಂದಾಗ ಅದನ್ನು ಇನ್ನೇನು ಕುರಿನೇ ಮೇಕೆ ಮಾಡಲ್ವಾ? ಅದು 1 by 1 ನೋಡಿಕೊಂಡು ಇದು ಮಾಡ್ತೀವಿ, ಸ್ಟಾರ್ಟ್ ಮಾಡ್ತೀವಿ. ಈಗ ಕುರಿ ಸಾಗಾಣಿಕೆಗೆ ಆಡು ಸಾಗಾಣಿಕೆಯಲ್ಲೂ ಲಾಭ ಇದೆ, ಆದರೆ ಅದನ್ನು ನಿರ್ವಹಣೆ ಮಾಡೋ ರೀತಿ ಬೇರೆ ಇರುತ್ತೆ. ಎಲ್ಲ ಒಟ್ಟಿಗೆ ಮಾಡ್ಕೊಂಡಾಗ ರೈತರಿಗೆ ಕಷ್ಟ ಆಗುತ್ತೆ. ರೈತರುಗಳು ಒಂದಾದ್ಮೇಲೆ ಒಂದು ಮಾಡಬೇಕು. ಯಾಕಂದರೆ ಇನ್ನೊಂದು ಮನೆಯವರೆಲ್ಲರೂ ಇದ್ದಾರೆ ಮಾಡ್ತಾರೆ ಅಂದಾಗ ಅದು ಮಾಡೋಕ್ಕೆ ಅನುಕೂಲ. ಈಗ ನಮಗೇನಂದರೆ ನಮ್ಮ ಫ್ಯಾಮಿಲಿ ಎಲ್ಲ ಮೈಸೂರಲ್ಲಿ ಇರೋದ್ರಿಂದ ನಾವೇ ಮಾಡೋದ್ರಿಂದ ಅದನ್ನು ಮಾನಿಟ್ರಿಂಗ್ ಮಾಡೋದು, ನಿರ್ವಹಣೆ ಮಾಡೋದು ಬಗ್ಗೆ ಕಾನ್ಸಂಟ್ರೇಷನ್ ಜಾಸ್ತಿ ಬೇಕಾಗುತ್ತೆ. ಓಕೆ. ಹಬ್ಬ ಹಬ್ಬ ವನತಾಯ
ರೈತ ಬಾಂಧವರೇ, ಪ್ರತಿದಿನ ಸಂಜೆ 6:50 ಪ್ರಸಾರವಾಗುವ ಕೃಷಿ ರಂಗ ಕಾರ್ಯಕ್ರಮಗಳನ್ನು ಮತ್ತೆ ಮತ್ತೆ ಕೇಳಬೇಕಾ? ಹಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ AIR ಮೈಸೂರು 100.6 ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಕೃಷಿ ಕಾರ್ಯಕ್ರಮಗಳು ಇದರಲ್ಲಿ ಯಾವಾಗಲೂ ಲಭ್ಯ. ಕೇಳಿ, ಆನಂದಿಸಿ ಮೈಸೂರು ಆಕಾಶವಾಣಿಯ ಕೃಷಿ ರಂಗ ಕಾರ್ಯಕ್ರಮಗಳನ್ನು. ಒಟ್ಟಾರೆ ಈಗ ನಿಮ್ಮ ವ್ಯವಸಾಯ ನಿಮಗೆ ತೃಪ್ತಿ ತಂದಿದೆಯಾ? ಹೌದು, ನಾವು ಮೊದಲಿಂದಲೂ ಬಿಸ್ನೆಸ್ ಲೈನಲ್ಲೇ ಇರೋದ್ರಿಂದ ನಾವೀಗ ನಮ್ಮ ತಾತ ಹೆಸರು ಚೆನ್ನಾಗಿತ್ತು. ಆವಾಗಲೇ ದ್ರಾಕ್ಷಿ ತೋಟ ಎಲ್ಲ ತಾಲೂಕಿಗೆ ಮೊದಲನೇ ಇದು ದ್ರಾಕ್ಷಿ ತೋಟ ಮಾಡಿದರು. ವ್ಯವಸಾಯಿಕವಾಗಿ ಅವರು ಒಳ್ಳೆ ಹೆಸರು ಮಾಡಿದರು. ನಮ್ಮ ತಾಲೂಕಿನ ನಮ್ಮ ಹೋಬಳಿ ಲೆವೆಲಲ್ಲಿ ನಮ್ಮ ತಾತ ಅವರು ಒಳ್ಳೆ ಹೆಸರು ಮಾಡಿದರು ಆರಂಭದ ವಿಚಾರದಲ್ಲಿ. ನೀವು ತೃಪ್ತಿಯಾಗಿದ್ದೀರಾ ಅಂತ ಕೇಳಿದೆ. ತೃಪ್ತಿ ಪಡಲೇಬೇಕು. ಒಂದು ಸ್ವಲ್ಪ ಎಲ್ಲ ಇದರಲ್ಲೂ ಏರುಪೇರುಗಳು ಇದ್ದೇ ಇರುತ್ತೆ. ತಮಗೆ ತೃಪ್ತಿ ಇದೆಯಾ ಗಾನವಿ ಅವರೇ? ಇದೆ, ಖುಷಿಯಾಗಿದ್ದೀರಿ? ಖುಷಿಯಾಗಿದ್ದೀವಿ. ಓಕೆ, ಇದೇ ಖುಷಿನಲ್ಲಿ ನಮ್ಮ ಕೇಳುಗರು ನಿಮ್ಮನ್ನು ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ದಯಮಾಡಿ ಹೇಳಿ ಕನ್ನಡದಲ್ಲಿ. ನನ್ನ ಮೊಬೈಲ್ ಸಂಖ್ಯೆ 9480335152. ಇನ್ನೊಮ್ಮೆ 9480335152. ಇನ್ನೂ ಒಂದು ಸರಿ ಹೇಳ್ಬಿಡಿ. ನನ್ನ ಮೊಬೈಲ್ ಸಂಖ್ಯೆ 9480335152. ತಮ್ಮದು ಯೋಗೇಶ್ ಅವರೇ? ನನ್ನ ಮೊಬೈಲ್ ಸಂಖ್ಯೆ 9611665556. ಇನ್ನೊಮ್ಮೆ 9611165556. ಇನ್ನೂ ಒಂದು ಸರಿ ಹೇಳ್ಬಿಡಿ. 9611165556. ಒಳ್ಳೆಯದು ಗಾನವಿ ಹಾಗೂ ಯೋಗೇಶ್ ಅವರೇ, ಇದುವರೆಗೂ ಕೋಳಿ ಸಾಕಾಣಿಕೆಯ ನಿಮ್ಮ ಅನುಭವಗಳನ್ನು ಬಹಳ ಸವಿಸ್ತಾರವಾಗಿ ಹಂಚಿಕೊಂಡ್ರಿ. ಒಳ್ಳೆಯದಾಗಲಿ. ನಮಸ್ಕಾರ. ನಮಸ್ತೆ.